ಹೆಡ್ಫೋನ್ ನೋಡಿ, ಮಾಡನ್ನೇ ನೋಡ್ತಾ ಇರಿ. ಇಲ್ಲಿ ಏನಾದ್ರು ಮನುಷ್ಯರು ಕಾಣಿಸ್ತಾರ ಅಥವಾ ಮನೆಗಳೇನಾದ್ರು ಕಾಣಿಸ್ತಾವ ನೋಡಿ. ಅಂತ ಇದೆ ಸರ್ ಅದು. ಹ್ಮ್. ಅದು ಕಾಫಿ ತೋಟ ಇದೆ ಸರ್. ಕಾಫಿ ತೋಟ ಇದೆಯಾ? ಹಾ ಸರ್. ನೋಡಿ, ಅಲ್ಲಿ ಯಾರಾದ್ರೂ ಮನುಷ್ಯರು ಕಾಣಿಸ್ತಾರ, ಮನೆಗಳು ಹಾ ಸರ್, ಕಾಣಿಸ್ತಿದೆ ಸರ್. ಏನ್ ಕಾಣ್ತಾ ಇದೆ? ಒಂದ್ ಸಣ್ಣ ಮನೆ ಕಾಣಿಸ್ತಿದೆ ಸರ್. ಹ್ಮ್. ಹೋಗಿ ಆ ಮನೆ ಹತ್ರ ಹೋಗಿ. ಕಾಣಿಸ್ತಾ ಇದೆಯಾ? ಹಾ ಸರ್. ಹೇಗಿದೆ? ದೊಡ್ಡ ಮನೆಯ, ಶ್ರೀಮಂತರ ಮನೆಯ, ಬಡವರ ಮನೆಯ? ಬಡವ್ರ ಮನೆ ಸರ್. ಅಲ್ಲಿ ಸಣ್ಣದಾಗಿದೆ ಸರ್ ಅದ್ ಮನೆ, ಹಂಚಿಂದು. Okay. ನೋಡಿ, ಒಳಗಡೆ ಹೋಗಿ ಯಾರಾದ್ರೂ ಕಾಣಿಸ್ತಾರ ನೋಡಿ. ಒಬ್ರ ಅಜ್ಜಿ, ಒಬ್ರ ಅಜ್ಜನ್ ತರ ಇದಾರೆ ಸರ್. ಸರ್ ಕೇಳಿಸ್ತಿದೆ ಸರ್. ಸರ್ ಸರ್. ಕಾಣಿಸ್ತಾ ಹಾ ಸರ್, ಕಾಣಿಸ್ತಿದ್ದಾರೆ ಸರ್. ಒಬ್ರು ಅಜ್ಜಿ ಇದ್ದಾರೆ, ಒಬ್ರು ಅಷ್ಟೇ ಸರಿ ವಯಸ್ಸಿದ್ದವರು ಗಂಡ್ ಮಗ ಇದ್ದಾರೆ ಸರ್ ಅವ್ರು. ಹೌದಾ? ಹಾ ಸರ್. ನೋಡಿ, ಅದರಲ್ಲಿ ನೀವು ಯಾರಾಗಿರ್ಬೋದು ನೋಡಿ. ಗೊತ್ತಾಗ್ತಿದೆಯಾ? ಇಲ್ಲ ಸರ್. ನೋಡಿ, ನೀವು ಅದರಲ್ಲಿ ಯಾರು? ಮೊದಲು ಯಾರು ಕಾಣಿಸಿದ್ರು? ಮೊದ್ಲು ಒಬ್ರು ಅಜ್ಜಿ ಕಾಣಿಸಿದ್ರು ಸರ್. ಈಗ ಕಾಣಿಸಿದ್ರ? ನೋಡಿ, ಅಜ್ಜಿನೇ ನೀವ ನೋಡಿ. ಹ್ಮ್. ಗೊತ್ತಿಲ್ಲ ಸರ್, ಅನ್ಸಲ್ಲ ಸರ್ ನನ್ಗೆ ಅಷ್ಟೊಂದು. ನೋಡಿ, ಸ್ವಲ್ಪ ದೀರ್ಘವಾಗಿ ಗಮನಿಸ್ತಾ ಇರಿ. ಅದರಲ್ಲಿ ನೀವು ಯಾರಾಗಿದ್ದೀರಿ ನೋಡಿ, ಯಾರಾಗಿದ್ರಿ ಗೊತ್ತಾಗುತ್ತಾ ನೋಡಿ.
ನಾನು ಆ ವ್ಯಕ್ತಿನೇ ಅನಿಸ್ತದೆ ಸರ್. ಯಾವ ವ್ಯಕ್ತಿ? ಅಲ್ಲಿ ಜೊತೆಗೆ ಒಬ್ರು ಅಜ್ಜಿ ಒಬ್ರು ವಯಸ್ಸು ಅಷ್ಟೇನಾಗಿಲ್ಲ ಸರ್. ಒಬ್ರು ಗಂಡ್ಮಗ ಇದ್ದಾನೆ ಸರ್. ಹ್ಮ್. ಅಜ್ಜಿ ಜೊತೆಗೆ ಒಬ್ಬ ಗಂಡ್ ಮಗ ಇದ್ದಾನಾ? ಹಾ ಸರ್. ಹ್ಮ್. ಅದು ನೀವೇನಾ? ಹಾ ಸರ್. ಆ ಅಜ್ಜಿ ಏನಾಗ್ಬೇಕು ಅವ್ರಿಗೆ? ಅವರು ತಾಯಿ ಆಗ್ಬೇಕೇನೋ. ಹೌದಾ? ಹಾ ಸರ್. ಓಕೆ. ಅವನಿಗೆ ಎಷ್ಟು ವರ್ಷ ಇರ್ಬೋದು ಗಂಡ್ ಮಗನಿಗೆ? ಸುಮಾರು ಒಂದು 50 ಇರ್ಬೋದು ಸರ್. ಹೌದಾ? ನೋಡಿ ಮದುವೆ ಆಗಿದೆಯಾ, ನೋಡಿ ಮದುವೆ ಆಗಿದೆಯಾ, ಮಕ್ಕಳಿದಾರ, ಸಂಸಾರ ಇದೆಯಾ ನೋಡಿ. ಮನೆ ಸುತ್ತಮುತ್ತ ನೋಡಿ, ಒಳಗೆ ಹೊರಗೆ ಹೋಗಿ ನೋಡಿ, ಯಾರಾದ್ರೂ ಕಾಣಿಸ್ತಾರ ನೋಡಿ. ಅವನ ಹೆಂಡತಿ, ಮಕ್ಕಳು. ಅವ್ರ ಹೆಂಡತಿ ಫೋಟೋ ಕಾಣಿಸ್ತಿದೆ ಸರ್. ಹೌದಾ? ಹಾ ಸರ್. ಹ್ಮ್. ಇಲ್ವಾ ಅವರು? ಹಾ ಇಲ್ಲ ಸರ್. ಏನಾಗಿದೆ? ಅವರು ಸಣ್ಣ ವಯಸ್ಸಿಗೆ ತೀರ್ಕೊಂಡಿದ್ದಾರೆ ಸರ್. ಹೌದು. ಮಕ್ಕಳು? ಮಕ್ಕಳು ಇಲ್ಲ ಸರ್, ಕಾಣಿಸ್ತಾ ಇಲ್ಲ ಸರ್ ಮಕ್ಕಳು ಯಾರು. ಹ್ಮ್. ಓಕೆ. ಏನಾಗಿತ್ತು ಅವ್ರ ಹೆಂಡತಿಗೆ ನೋಡಿ? ಹಾವು ಕಚ್ಚಿರ್ಬೋದು ಸರ್. ಹಾವು ಕಚ್ಚಿತ್ತಾ? ಹ್ಮ್. ಓಕೆ. ಆ ಮನುಷ್ಯ ಎಷ್ಟು ವರ್ಷ ಬದುಕಿದ್ದ? ಆ ಮನುಷ್ಯ ಸುಮಾರು 55 ಅನಿಸ್ತದೆ ಸರ್. ಹೌದಾ? ಹ್ಮ್ ಸರ್. ಅಷ್ಟು ಬೇಗ ಹೇಗೆ ಸಾವು ಬಂತು? ಏನಾಗಿತ್ತು? ಅವರು ಮಾನಸಿಕ ಇದಾರೆ ಸರ್. ಹ್ಮ್. ಏನಾಗಿತ್ತು ಮಾನಸಿಕ? ಅವ್ರ ಹೆಂಡತಿ ಡೆತ್ ಆಗಿದ್ದು, ಆಮೇಲೆ ತಾನು ತಮ್ಮ ಅಮ್ಮ ಇಬ್ರೇ ಇದಾರೆ ಸರ್. ಯಾರು ಹೊರಗಡೆ ಪ್ರಪಂಚ ಏನು ಜ್ಞಾನ ಇಲ್ಲ, ಏನಿಲ್ಲ ಸರ್ ಅವ್ರಿಗೆ. ಹ್ಮ್. ಹ್ಮ್. ತಾವು ತಮ್ಮ ಕೆಲಸ, ಬೇರೆ ಯಾವ್ದು ಏನು ಇಲ್ಲ ಸರ್. ಅವರಲ್ಲಿ ಸಂಪರ್ಕನೂ ಇಲ್ಲ ಸರ್ ಬೇರೆ ಕಡೆ. ಹ್ಮ್. ಓಕೆ. ನೋಡಿ, ಸಾವಿನ ಅಂತ್ಯ ಸಮಯಕ್ಕೆ ಬನ್ನಿ. ಆ ಆತ್ಮ ದೇಹದಿಂದ ಹೊರಗಡೆ ಬಂದಿದೆ. ಸತ್ತಿರುವ ತನ್ನ ದೇಹವನ್ನ ನೋಡ್ತಾ ಇದೆ. ಏನ್ ಅನಿಸ್ತಾ ಇದೆ ಆತ್ಮಕ್ಕೆ? ಸಾಕು ಅನ್ನಿಸ್ತಿದೆ ಸರ್. ಆತ್ಮಕ್ಕೆ ಏನ್ ಅನ್ನಿಸ್ತಾ ಇದೆ? ಈ ದೇಹ ಬಿಟ್ಟು ಹೋದ್ರೆ ಸಾಕು ಅನ್ನಿಸ್ತಿದೆ ಸರ್. ಹ್ಮ್. ಓಕೆ. ಏನು ನೋವಿದೆ ಒಳಗಡೆ? ಅದು ಅವ್ರ ಹೆಂಡತಿ ಜಾಸ್ತಿ ಇದೆ ಸರ್. ಹೆಂಡತಿ ಬೇಗ ಹೋದ್ಲಂತನಾ? ಹ್ಮ್. ಆ ಹೆಂಡತಿ ಆತ್ಮವನ್ನ ಕರೆ, ಹೆಂಡತಿ ಆತ್ಮವನ್ನ ಆವಾಹನೆ ಮಾಡ್ತಾ ಇದ್ದೇವೆ. ಹ. ಆವಾಹ ಆವಾಹಯ ಆವಾಹಯಾಮಿ. ನೋಡಿ, ಆ ಹೆಂಡತಿ ಆತ್ಮ ಬಂದಿದೆ. ಅವ್ರು ಯಾಕೆ ಹಾಗೆ ಮಾಡಿದ್ರು? ಯಾಕೆ ಅವರಷ್ಟು ಬೇಗ ಪ್ರಾಣ ಹೋಯ್ತು? ನೋಡಿ, ಏನ್ ಕರ್ಮ, ಏನ್ ಹೇಳ್ತಾ ಇದೆ ಆತ್ಮ? ಅವ್ರಿಬ್ರು ಚೆನ್ನಾಗಿದ್ರು ಸರ್. ಅದು ಇದ್ದಕ್ಕಿದ್ದಂಗೆ ಅಲ್ಲಿ ತೋಟದಲ್ಲಿ ಕೆಲಸ ಮಾಡುವಾಗ ಹ್ಮ್. ಹಾವು ಕಚ್ಚಿದೆ ಸರ್ ಅವ್ರಿಗೆ. ಹ್ಮ್. ಮನೇಲಿ ತಂದು ಹಾಕಿದ್ದಾರೆ, ಹೋಗಿದೆ ಸರ್ ಪ್ರಾಣ. ಆ ಒಂದು ಶಾಖ ಅವರಿಗೆ ಆತರ ಆಗಿದೆ ಸರ್. ಹ್ಮ್. ಆಯ್ತು.
ಆ ಎಲ್ಲ ನೋವು, ದುಃಖ, ಸಮಾಧಾನ, ಅತೃಪ್ತಿ, ಹ್ಮ್, ಎಲ್ಲವನ್ನ ಸತ್ತೋಗಿರೋ ಆ ದೇಹಕ್ಕೆ ರಿಲೀಸ್ ಮಾಡಿ, ಆಯ್ತಾ? ಯಾವುದು ಬೇಡ, ನೀವು ಅನ್ಕೊಂಡ್ರೆ ಸಾಕು ಆ ಜನ್ಮದಲ್ಲಾದಂತಹ ಕೆಟ್ಟ ಅನುಭವಗಳು, ಹ್ಮ್, ಹಸನ ರಿಲೀಸ್ ಮಾಡಿ ಎಲ್ಲವನ್ನು ನಿಮ್ಮ ದೇಹದಿಂದ, ನಿಮ್ಮ ಮನಸ್ಸಿನಿಂದ, ನಿಮ್ಮ ಸುತ್ತ ಮನಸ್ಸಿನಿಂದ, ನಿಮ್ಮ ಆತ್ಮದಿಂದ ರಿಲೀಸ್ ಮಾಡ್ತಾ ಇದ್ದೀರಿ. ಆ ದೇಹವನ್ನು ಬೆಂಕಿಯಲ್ಲಿ ಸುಡ್ತಾ ಇದ್ದಾರೆ, ಸುಡ್ತಾ ಇರುವ ಆ ಬೆಂಕಿಗೆ ಎಲ್ಲ ರಿಲೀಸ್ ಮಾಡ್ತಾ ಇದ್ದೀರಿ. ಅದು ಸಮಾಧಾನ ಎಲ್ಲ ಆ ಬೆಂಕಿಗೆ ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ರಿಲೀಸ್ ಆಗ್ತಾ ಸಂಪೂರ್ಣವಾಗಿ ಎಲ್ಲವೂ ರಿಲೀಸ್ ಆಗಿದೆ. ನೋಡಿ, ಆತ್ಮಕ್ಕೆ, ಮನಸ್ಸಿಗೆ ಹದೂರ ಅನ್ನಿಸ್ತಾ ಇದೆ, ಸಮಾಧಾನ ಅನ್ನಿಸ್ತಾ ಇದೆ ಆತ್ಮ. ಸಮಾಧಾನ ಅನಿಸ್ತಿದೆ ಸರ್. ಹ್ಮ್. ನೋಡಿ, ಆತ್ಮ ಪುನಃ ಮೇಲಿನ ಲೋಕಕ್ಕೆ ಹೊರಟು ಹೋಗ್ತದೆ. ಹೊರಟು ಹೋಗಿ ಮತ್ತೆ ಭೂಮಿಯ ಮೇಲೆ ಜನ್ಮ ತಗೊಂಡು ಬರ್ತಾ ಇದೆ. ಎಲ್ಲಿ ಜನ್ಮ ತಗೊಂಡು ಬಂತು ನೋಡಿ, ಏನಾಗಿ ಜನ್ಮ ತಗೊಂಡು ಬಂತು ನೋಡಿ ಸ್ವಲ್ಪ. ಆ ಮೇಲಿನ ಲೋಕಕ್ಕೆ ಹೋಗುವಾಗ ಸರ್ ಅಲ್ಲಿ ಕನಕದಾಸರು ಕಾಣಿಸ್ತಿದ್ದಾರೆ ಸರ್. ಕನಕದಾಸರು ಕಾಣಿಸ್ತಾ ಇದ್ದಾರಾ? ಹಾ ಸರ್, ಆಕಾಶದಲ್ಲಿ ಕಾಣಿಸ್ತಾ ಇದ್ದಾರೆ ಸರ್. ಏನ್ ಹೇಳ್ತಾ ಇದಾರೆ ಈ ಕನಕದಾಸರು? ಯಾಕೆ ಕಾಣಿಸ್ತಾ ಇದಾರೆ ಅವರು? ಹ್ಮ್. ಕನಕದಾಸರಿಗೂ ನಿಮಗೂ ಏನ್ ಸಂಬಂಧ? ನೋಡಿ, ಕನಕದಾಸರನ್ನೇ ಕೇಳಿ ಹೇಳ್ತಾರೆ. ಹ್ಮ್, ನಾನು ಮತ್ತೆ ಹುಟ್ಟಿದ್ದೀನಲ್ಲ ಸರ್, ಅವರಿಗೆ ನಾವು ಅವರು ಒಂದೇ ಊರಲ್ಲಿ ಇದ್ದೀವಿ ಸರ್. ಕನಕದಾಸರ ಇದರಲ್ಲೇ ಹುಟ್ಟಿದ್ದೀರಾ? ಹಾ ಸರ್. ಹ್ಮ್. ನೋಡಿ, ಏನಾಗಿ ಹುಟ್ಟಿದಿರಿ? ಗಂಡು, ಹೆಣ್ಣು? ಹ್ಮ್. ಗಂಡಾಗಿ ಹುಟ್ಟಿದ್ದೀನಿ ಸರ್. ಈಗ ಎಷ್ಟು ವರ್ಷ ಇರ್ಬೋದು ಈಗ ಅವರಿಗೆ? ಹಾ ಸರ್. ಎಷ್ಟು ವರ್ಷ ಇರ್ಬೋದು ಈಗ? ಅವ್ರಿಗೆ ಒಂದು 30 ಇರ್ಬೋದು ಸರ್ ವಯಸ್ಸು. ಹೌದು. ಹೇಗಿದೆ ಮನೆಯಲ್ಲಿ ವಾತಾವರಣ? ಶ್ರೀಮಂತರಿದ್ದಾರಾ, ಬಡವರಿದ್ದಾರಾ? ಯಾವ ಯಾವ ಥರದಲ್ಲಿದ್ದಾರೆ? ಏನ್ ಮಾಡ್ತಾರೆ ಅವ್ರ ಕೆಲಸ ಮನೆಯಲ್ಲೆಲ್ಲ? ನೋಡಿ, ಮನೆಯ ವಾತಾವರಣ ಹೇಗಿದೆ ಅವ್ರದ್ದು ನೋಡಿ. ಹ್ಮ್. ಮನೆ ಒಂದು ಪಡ್ಸಾಲೆ ಮನೆ ಇದೆ ಸರ್ ಅವ್ರದ್ದು. ಹ್ಮ್. ಇನ್ನು ಅದರ ಮುಂದೆ ಒಂದು ಬೇನೆ ಗಿಡ ಇದೆ ಸರ್, ಹ್ಮ್. ಕಟ್ಟಿ ಇದೆ ಸರ್. ನಾವು ಅಲ್ಲಿ ಹೋಗಿ ಅವ್ರ ಜೊತೆ ಕೂಡ್ತೀವಿ ಸರ್. ನೋಡಿ, ಅವರಿಗೆ ಮುಂದೆ ಅವ್ರು ಏನ್ ಕೆಲಸ ಮಾಡ್ತಾರೆ? ಅವರು
ಅವ್ರ ಮನೇಲೆಲ್ಲ ದನ ಕರ ಎಲ್ಲ ಇದಾವೆ ಸರ್, ಅವಕ್ಕೆಲ್ಲ ಮೇವ್ ಹಾಕ್ತಾರೆ. ಹ್ಮ್. ರೈತಾಪಿ ಕೆಲಸ ಮಾಡ್ತಾರಾ? ಹಾ ಸರ್. ಹ್ಮ್. ನೋಡಿ ಅವ್ರಿಗೆ ಮುಂದೆ ಮದುವೆ ಆಯ್ತು, ಯಾವಾಗ ಮದುವೆ ಆಯ್ತು, ಒಂದು ದಾಂಪತ್ಯ ಜೀವನ ಹೇಗಿತ್ತು, ಎಷ್ಟು ಜನ ಮಕ್ಕಳಾದ್ರು ನೋಡಿ. ಅವ್ರ ಮದ್ವೆದೇನ್ ಕಾಣಿಸ್ತಾ ಇಲ್ಲ ಸರ್ ನನ್ಗೆ. ಅವ್ರ ಜೊತೆ ಕುಂತಿದ್ದೀವಿ. ನಮ್ ಮನೇನ್ ಕಂಡಿಲ್ಲ ಸರ್. ಅವ್ರ ಮನೆ ಮತ್ತೆ ಅವ್ರು ಓಡಾಡೋದು, ನಾವು ಅವ್ರ ಜೊತೆ ಇರೋದಷ್ಟೇ ಕಾಣಿಸ್ತೀವಿ ಸರ್. ಹ್ಮ್. ನೋಡಿ ಮುಂದೆ ಹೋಗಿ, ಮುಂದೆ ಹೋಗಿ, ಮುಂದೆ ಕೆಲವು ವರ್ಷಗಳ ನಂತರ ಹೋಗಿ ಅವರಿಗೆ ಮದುವೆ ಆಗಿತ್ತಾ ನೋಡಿ. ಮದುವೆ ಆಗಿದ್ರೆ ಎಷ್ಟು ಜನ ಮಕ್ಕಳಿದ್ದಾರೆ ನೋಡಿ. ಅವರ ವೈವಾಹಿಕ ಜೀವನ ಹೇಗಿತ್ತು? ಮನೇಲಿ ಜನ ಕಾಣಿಸ್ತಿದಾರೆ ಸರ್. ಅವರು ಮದ್ವೆ ಆಗಿದೆ ಇಲ್ಲ ಅದು ಗೊತ್ತಿಲ್ಲ ಸರ್. ಮನೇಲಿ ಮಕ್ಕಳು ಎಲ್ಲ ಕಾಣಿಸ್ತಿದ್ದಾರೆ ಸರ್. ಹ್ಮ್. ಎಲ್ಲ ಇದ್ದಾರಾ? ಹ್ಮ್. ನೋಡಿ ಅವರ ಜೀವನದಲ್ಲಿ ಏನಾದರೂ ವಿಶೇಷವಾದ ಘಟನೆಗಳೇನಾದರೂ ನಡೀತಾ ನೋಡಿ. ಇಡೀ ಬದುಕಲ್ಲಿ ಅದು ದುಃಖ ಇರ್ಬೋದು, ಸಂತೋಷದಿರ್ಬೋದು, ಏನಾದರೂ ಆಘಾತ ಆಗುವಂತ ಘಟನೆಗಳು ಏನಾದರೂ ನಡೆದಿದೆಯಾ? ಗೊತ್ತಾಗ್ತಾ ಇದೆಯಾ? ಇಲ್ಲ ಸರ್. ಅವರು ಹೃದಯದಲ್ಲಿ ಏನೋ ಒಂಥರ ಅಂದ್ರೆ ಆಧ್ಯಾತ್ಮಿಕ ಸೆಳೆತ ಜಾಸ್ತಿ ಇದೆ ಸರ್ ಅವ್ರಿಗೆ. ಹ್ಮ್. ಅಂದ್ರೆ ಅವ್ರ ಮನೇಲಿ ಎಲ್ಲರಿಗೂ ಅವ್ರನ್ನಂದ್ರೆ ಇಷ್ಟ. ಹ್ಮ್. ಎಲ್ಲರೂ ಚೆನ್ನಾಗಿದ್ದಾರೆ ಸರ್ ಅವ್ರು. ಹಾ. ಹ್ಮ್. ನೋಡಿ ಅವಾಗೇನೋ ಕನಕದಾಸರು ಕಂಡು ಅಂದ್ರು. ಕನಕದಾಸರು ಏನಾದ್ರು ಪರಿಚಯ ಇದಾರ ಅವರಿಗೆ? ಅವ್ರ ಊರಿಗೆ ಏನಾದ್ರು ಹೇಗೆ, ಅವರಿಗೆ ಹೆಂಗೆ ಅಲ್ಲಿ ಒಡನಾಟ ಹೇಗಿದೆ ನೋಡಿ. ಏನಾದ್ರು ಕಾಣಿಸ್ತಾರ ಅಲ್ಲಿ ಊರಲ್ಲಿ ನೋಡಿ. ಹಾ ಸರ್. ಅದು ಕಟ್ಟಿ ಮೇಲೆನೆ ಅವರು ನಾವೇನ್ ನೋಡ್ತಾ ಇದೀವಲ್ಲ ಸರ್ ಅವ್ರ ಮನೆ. ಹ್ಮ್. ಅದೇ ಅದು ಅವರು ಬೇರೆ, ಕನಕದಾಸರು ಬೇರೆ, ಮತ್ತೆ ನಾನ್ ಬೇರೆ ಸರ್. ಹ್ಮ್. ಅಲ್ಲಿ 3 ಜನ ಅಲ್ಲಿ ಫ್ರೆಂಡ್ಸ್ ತರ ಇದೆ ಸರ್. ಅಂದ್ರೆ ಇವ್ರ ಕನಕದಾಸರಿಗೆ ಒಂದು 40 ವಯಸ್ಸಿದೆ ಸರ್. ಹ್ಮ್. ಮನೆ ಕಾಣಿಸುತ್ತೆ, ಅದು ಅವ್ರ ಮನೇಲಿರೋ ಆ ವ್ಯಕ್ತಿ ವಯಸ್ಸು 30 ಸರ್. ನನ್ಗೆ ಒಂದ್ 25 ಒಳಗಿದೆ ಸರ್. ಹ್ಮ್. ಹ್ಮ್.
ಓಕೆ. ಅವ್ರು ಹೇಳೋ ವಚನಗಳೆಲ್ಲ ಕೇಳ್ತಾ ಇದ್ವಿ ಸರ್ ನಾವು. ಹೇಗೆ ಸಾಧನೆ ಮಾಡ್ತಾ ಇದ್ರು ಅವರು? ಅವ್ರು ಜಾಸ್ತಿ ಏಕಾಂತದಲ್ಲಿ ಇದ್ದಾರೆ ಸರ್. ಅಲ್ಲ, ಅವ್ರಿಗೂ ಏನು ಭಜನೆ ಮಾಡ್ತಾ ಸಾಧನೆ ಮಾಡ್ತಾ ಇದ್ರು, ಧ್ಯಾನ ಮಾಡ್ತಾ ಸಾಧನೆ ಮಾಡ್ತಾ ಇದ್ರು? ಹ್ಮ್. ಹೇಗೆ ಅವರ ಸಾಧನೆ ಹೇಗೆ ನಡೀತಾ ಇತ್ತು? ಅವ್ರು ಕನಕದಾಸ. ಯಾವಾಗ್ಲೂ ದೇವರ ನಾಮ ಸ್ಮರಣೆ ಮಾಡ್ತಾ ಇರ್ತಾರೆ ಸರ್. ಅವ್ರು ಯಾವಾಗ್ಲೂ ಅದ್ರಲ್ಲೇ ಮುಳುಗಿರ್ತಾರೆ. ಹ್ಮ್. ಧ್ಯಾನ ಮಾಡ್ತಾರೆ, ಧ್ಯಾನನು ಮಾಡ್ತಾರೆ ಅನ್ಸುತ್ತಲ್ಲ ನೋಡಿ. ಆ ಸರ್, ರಾತ್ರಿ ಸಮಯದಲ್ಲಿ ಧ್ಯಾನ ಮಾಡ್ತಾರೆ, ಹಗಲೊತ್ತು ಎಲ್ಲಾರ ಜೊತೆ ಆ ವಚನಗಳನ್ನ ಸಾರ್ತಾ ಹಾಡಿನ ರೂಪದಾಗ ಹೇಳ್ತಾ ಓಣಿ ಓಣಿ ಎಲ್ಲ ಕುಂತ ಇರ್ತಾರೆ ಅವ್ರು. ರಾತ್ರಿ ಏನು ಅವ್ರು ನಿದ್ದೆ ಮಾಡಲ್ವಾ? ಜಾಸ್ತಿ ಧ್ಯಾನ ಮಾಡ್ತಾರೆ ಸರ್. ಅವ್ರೊಂದು ಮಠ ಇದೆ ಸರ್ ಅಲ್ಲಿ. ಹ್ಮ್. ಇದ್ರಿ. ಹ್ಮ್. ಅಲ್ಲಿ ಹೋಗಿ ಕುತ್ಕೊಂಡು ಧ್ಯಾನ ಮಾಡ್ತಾರಾ? ಹಾ ಸರ್, ಅಲ್ಲಿ ಹೊರಗೆ ಪವಳಿಯಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾರೆ ಸರ್ ಅವ್ರು. ಹ್ಮ್. ಎಷ್ಟೊತ್ತು ಧ್ಯಾನ ಮಾಡ್ತಾ ಇದ್ರು ಅವರು? ಸುಮಾರು ಒಂದು 6-7 ತಾಸು ಮಾಡ್ತಾರೆ ಸರ್. ಹಂಗೆ ಕುಂತಿರ್ತಾರೆ ಸರ್ ಅವ್ರು. ರಾತ್ರಿ ಎಲ್ಲ ಸುಮ್ಮನೆ ಧ್ಯಾನ ಮಾಡ್ತಾರಾ? ಹಾ ಸರ್. ವೆರಿ ಗುಡ್. ಹಂಗಾರೆ ಅವರು ಗುಡಾಕೇಶ ಮಾಡಿದ್ದಾರೆ. ಹಾ ಸರ್. ವೆರಿ ಗುಡ್. ಓಕೆ. ನೋಡಿ, ಈಗ ನಿಮ್ಮ ಕೊನೆಯ ಅಂತ್ಯ ಸಮಯಕ್ಕೆ ಬನ್ನಿ. ಸಾವಿನ ಅಂತ್ಯ ಸಮಯಕ್ಕೆ ಬನ್ನಿ. ಎಷ್ಟು ವರ್ಷ ಬದುಕಿದ್ರಿ ನೋಡಿ. ಸಾವು ಹೇಗೆ ಬಂತು ನೋಡಿ. ಆ ದೇಹದಿಂದ ಆತ್ಮ ಹೊರಗಡೆ ಬರ್ತಾ ಇದೆ. ಹೊರಗಡೆ ಬಂದು ಸತ್ತೋರುವ ತನ್ನ ದೇಹವನ್ನು ನೋಡ್ತಾ ಇದೆ. ಏನ್ ಅನ್ನಿಸ್ತಾ ಇದೆ ಆತ್ಮಕ್ಕೆ? ನಾನು ಅವ್ರೆಲ್ಲರ್ಕಿಂತ ಮುಂಚೆನೆ ದೇಹ ತ್ಯಾಗ ಮಾಡಿದ್ದೆ ಸಣ್ಣ ವಯಸ್ಸಿಗೆ. ಹೌದಾ? ಏನಾಗಿತ್ತು? ಏನು ಬಾಡಿ ಎಲ್ಲ ದಪ್ಪ ಆಗಿ ಇದಾಗಿ ಅದು ಅದೇ ಜಾಂಡೀಸ್ ಅಂತಾರಲ್ಲ ಸರ್. ಹೀಗೆ ಎಷ್ಟು ವರ್ಷ ಆಗಿತ್ತು ಅವಾಗ? 30 ಒಳಗೆ ಸರ್. ಹೌದಾ? ಹಾ ಸರ್. ಓಕೆ. ಹ್ಮ್. ಏನ್ ಅನ್ನಿಸ್ತಾ ಇದೆ ಹೆಂಗಾರ ಆತ್ಮಕ್ಕೆ? ಅವ್ರ ಜೊತೆ ಇರ್ಬೇಕು ಅನ್ನಿಸ್ತಾ ಇದೆ ನನಗೆ. ಇರ್ಬೇಕಾಗಿತ್ತು, ಬಟ್ ಹೀಗಾಗ್ಬಿಡ್ತು ಅಂತ ಅನ್ನಿಸ್ತಾ ಇದೆಯಾ? ಹಾ ಸರ್. ಹ್ಮ್. ಮದುವೆ ಆಗಿತ್ತಾ? ಇಲ್ಲ ಸರ್. ಮದುವೆ ಆಗಿರ್ಲಿಲ್ವಾ? ಹ್ಮ್. ಓಕೆ. ಆಯ್ತು. ಆ ಎಲ್ಲ ದುಃಖ, ನೋವು, ಅಸಮಾಧಾನ, ತೃಪ್ತಿ ಅದೆಲ್ಲವನ್ನು ಸತ್ತಿರುವ ದೇಹಕ್ಕೆ ಬೆಂಕಿಯಲ್ಲಿ ಸುಡ್ತಾ ಇದ್ದಾರೆ, ಅದಕ್ಕೆಲ್ಲ ರಿಲೀಸ್ ಮಾಡಿಬಿಡಿ. ಎಲ್ಲ ರಿಲೀಸ್ ಆಗ್ತಾ ಇದೆ. ಸಂಪೂರ್ಣವಾಗಿ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗ್ತಾ ನೋಡಿ. ಈಗ ಆತ್ಮಕ್ಕೆ ಹಗೋರ ಅನ್ನಿಸ್ತಾ ಇದೆ. ಹಾ ಸರ್. ಈಗ ಆತ್ಮ ಸೀದಾ ನೇರವಾಗಿ ಈಗ ಉದ್ದೇಶಪೂರ್ವಕವಾಗಿ ನೀವು ಕಾರಣ ಲೋಕಕ್ಕೆ ಹೋಗ್ಬೇಕು. ಅಂದ್ರೆ ಯಮಲೋಕ. ಯಮಲೋಕಕ್ಕೆ ಹೋಗ್ತಾ ಇದ್ದೀರಿ. ಯಮಲೋಕಕ್ಕೆ ಹೋಗಿ ಯಮಧರ್ಮರಾಜನನ್ನ ಕಾಣ್ಬೇಕು ನೀವೀಗ. ಆಯ್ತಾ? ನೋಡಿ, ಆತ್ಮ ಹಾಗೆ ಮೇಲಕ್ಕೆ ಯಮಲೋಕಕ್ಕೆ ಹೋಗ್ತಾ ಇದೆ. ಕಾರಣ ಲೋಕಕ್ಕೆ ಹೋಗ್ತಾ ಇದೆ. ಯಮಲೋಕದ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದೀರಿ. ನೋಡಿ, ನನ್ನ ಕೈಯಿಂದ ಒಂದು ಅಗಾಧವಾದ ಶಕ್ತಿ ಬೆಳಕಿನ ರೂಪದಲ್ಲಿ ಆ ಆತ್ಮದ ಮೇಲೆ ಹೀತಾ ಇದೆ.
ಆತ್ಮಕ್ಕೆ ತುಂಬಾ ಶಕ್ತಿ ಬರ್ತಾ ಇದೆ. ಆ ಶಕ್ತಿಯಿಂದ ಅದು ಸಂಪೂರ್ಣವಾಗಿ ಯಮಲೋಕದವರೆಗೂ ಹೋಗ್ತಾ ಇದೆ. ನೀವೀಗ ಯಮಲೋಕಕ್ಕೆ ಬಂದಿದ್ದೀರಿ. ಯಮಧರ್ಮರಾಜನ ದರ್ಶನ ಮಾಡ್ತಾ ಇದ್ದೀರಿ. ನೋಡಿ, ಯಮಧರ್ಮರಾಜನ ದರ್ಶನ ಆಗ್ತದೆ. ಹೇಗೆ ಕಾಣ್ತಾ ಇದ್ದಾರೆ ನೋಡಿ. ಅವ್ರು ಒಂದು ರಥದಲ್ಲಿ ಕುಂತಿದ್ದಾರೆ ಸರ್. ವೆರಿ ಗುಡ್. ಹೇಗೆ ಕಾಣಿಸ್ತಾ ಇದ್ದಾರೆ ಅವರು ನೋಡ್ಲಿಕ್ಕೆ? ಅವರು ದಪ್ಪ ಮೀಸೆ ಇದೆ ಸರ್ ಅವರಿಗೆ. ವೆರಿ ಗುಡ್. ಬಾಡಿ ಚೆನ್ನಾಗಿದೆ ಸರ್. ಅಷ್ಟು ಇಲ್ಲ, ಅಷ್ಟು ತೆಳಗುನಿಲ್ಲ, ಹ್ಮ್ ಚೆನ್ನಾಗಿದ್ದಾರೆ ಸರ್. ಹ್ಮ್ ಯಾವ ರಥದ ಮೇಲೆ ಕೂತಿದ್ದಾರೆ? ರಥನ ಸಿಂಹಾಸನ ಅದು? ಅದು ರಥನೇ ಸರ್ ಅದು. ಹ್ಮ್ ಏನಿದೆ ರಥದಲ್ಲಿ? ಕುದುರೆಗಳಿದಾವ? ಏನಿದಾವೆ? ಸರ್ ಕುದುರೆನೇ ಇದಾವೆ ಸರ್. ಕುದುರೆಗಳಿದ್ದಾವ? ಹಾ ಸರ್. ಏನ್ ಮಾಡ್ತಾ ಇದ್ದಾರೆ ಅವರು ಯಮಧರ್ಮರಾಜ? ನೋಡಿ, ಆ ಸುತ್ತಲೂ ನೋಡಿ ಯಮಲೋಕ ಹೇಗಿದೆ. ಅವರ ಸುತ್ತಲೂ ಗಮನಿಸಿ, ಅವರ ಲೋಕ ಹೇಗಿದೆ, ಯಾರ್ಯಾರಿದ್ದಾರೆ ಅಲ್ಲಿ ನೋಡಿ, ಗೊತ್ತಾಗ್ತದೆ ನೋಡಿ. ಗೊತ್ತಾಗ್ತಾ ಇದೆಯಾ? ಸ್ಪಷ್ಟವಾಗಿ ಇಲ್ಲ ಸರ್, ಅದಷ್ಟೇ ಕಾಣಿಸ್ತಾ ಇದೆ ಸರ್. ಈಗ ಆ ಯಮಧರ್ಮರಾಜರನ್ನ ಮಾತಾಡಿಸಿ ನಮಸ್ಕಾರ ಮಾಡಿ ಅವರಿಗೆ ಏನಾದರೂ ಸಂದೇಶ ಕೊಡ್ತಾರ ಕೇಳಿ, ಆಶೀರ್ವಾದ ಮಾಡಿ ಅಂತ ಹೇಳಿ. ಹೇಳಿ, ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ, ನಿಮ್ಮ ಹತ್ರ ನಾವು ಏನೋ ಜ್ಞಾನ ಜ್ಞಾನ ತಿಳ್ಕೊಳ್ಬೇಕು ಅಂತ ಬಂದಿದ್ದೇವೆ. ಏನು ಸಂದೇಶ ಕೊಡ್ತೀರಿ ನಮಗೆ ಕೇಳಿ. ಅವ್ರು ಹಂಗೆ ಹೋಗ್ತಾ ಇದ್ದಾರೆ ಸರ್. ಹೌದಾ? ಎದುರುಗಡೆ ಹೋಗಿ, ಅವ್ರ ಎದುರುಗಡೆ ಹೋಗಿ ನಿಂತ್ಕೊಳ್ಳಿ. ಹೇಳಿ, ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ, ನಮ್ಮ ಗುರುಗಳು ಕಳಿಸ್ಕೊಟ್ಟಿದ್ದಾರೆ, ಏನಾದ್ರೂ ಹೇಳಿ ನನಗೆ, ಮೆಸೇಜ್ ಹೇಳಿ, ಏನಾದ್ರೂ ಆಶೀರ್ವಾದ ಮಾಡಿ. ಮತ್ತೆ ನಮ್ದು ಏನು, ನಮ್ದು ಆಕಾಶಿಕ ಕರ್ಮ ಇನ್ನೂ ಎಷ್ಟು ಬಾಕಿ ಇದೆ ಅದನ್ನು ನನಗೆ ತೋರಿಸ್ಕೊಡಿ ಅಂತ ಹೇಳಿ. ಅವ್ರ ಹತ್ರ ನಿಂತಿದ್ದೀನಿ ಸರ್, ಭೂಮಿ ಕಾಣಿಸ್ತಾ ಇದೆ ಸರ್ ನನಗೆ. ಹ್ಮ್ ಆಮೇಲೆ ಹ್ಮ್ ಚಿನ್ನ ಕಾಣಿಸ್ತಾ ಇದೆ ಸರ್. ತೋರಿಸ್ಬೇಕಾ? ಚಿಹ್ನೆ ಕಾಣಿಸ್ತಾ ಇದೆ ಸರ್. ಏನ್ ಹೇಳ್ತಿದ್ದಾರೆ ಅವರು? ಅಷ್ಟೇ ನಿಂತ್ಕೊಂಡಿದ್ದಾರೆ ಸರ್. ಅದು ಸ್ವಸ್ತಿಕ ಚಿಹ್ನ ನನ್ನ ಕಣ್ಮುಂದೆ ಕಾಣಿಸ್ತಿದೆ ಭೂಮಿ ಮೇಲೆ. ಹ್ಮ್ ಮೇಲಿಂದ ನಾನು ನೋಡ್ತಾ ಇದ್ದೀನಿ ಭೂಮಿ, ಹ್ಮ್ ಭೂಮಿ ಮೇಲೆ ಸ್ವಸ್ತಿಕ ಚಿಹ್ನ ಏನು ಕಾಣಿಸ್ತಾ ನಾ ಹೇಳಿ, ಅದರ ಅರ್ಥ ನಂಗೆ ಗೊತ್ತಾಗ್ತಾ ಇಲ್ಲ. ಏನು ಅದರ ಅರ್ಥ ತಿಳಿಸಿ ಅಂತ ಹೇಳಿ. ನೋಡಿ, ಅದು ಏನು ಅರ್ಥ ನೋಡಿ, ಏನು ಅರ್ಥ ಅವರು ಸೂಚಿಸ್ತಾ ಇದೆ. ಅವರ ಸಂದೇಶ ಅದು, ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ನೋಡಿ, ಅರ್ಥ ಆಗ್ತದೆ ನೋಡಿ.
ಗೊತ್ತಾಗ್ತಿದ್ಯಾ? ಅಲ್ಲಿ ಒಂದ್ ಮಠ ಕಾಣಿಸ್ತಿದೆ ಸರ್, ಅಲ್ಲಿದ್ದೆ ನೋಡ್ತಾ ಇದ್ದೀನಿ. ಹ್ಮ್. ಏನ್ ಮಠ ಅದು ನೋಡಿ? ಅದು ಆಂಜನೇಯನ್ ಮಠ ಸರ್. ನೋಡಿ ಒಳಗಡೆ ಹೋಗಿ, ಎಲ್ಲಿದದು? ಯಾವ ಆಂಜನೇಯ, ಯಾವ ಮಠ? ಅದು ಯಾಕೆ ನಿಮ್ಗೆ ಕಾಣಿಸ್ತಾ ಇದೆ? ಅದಕ್ಕೂ ನಿಮಗೂ ಏನು ಸಂಬಂಧ? ಅದು ಹಂಪಿ ತರ ಕಾಣಿಸ್ತಿದೆ ಸರ್, ಮಠ ಕಾಣಿಸ್ತಾ ಇದೆ. ಹ್ಮ್. ಹ್ಮ್. ಓಕೆ. ಆ ಮಠದಲ್ಲಿ ಕೃಷ್ಣ ಮ- ಕಾಣಿಸ್ತಾ ಇದ್ದಾನೆ ಸರ್. ಓಕೆ. ಮತ್ತೆ ಮತ್ತೆ ನಾನ್ ಮೇಲಿಂದ ನೋಡಿದ್ದು ಹಂಪಿ ಸರ್, ಹಂಪಿಲಿಂದ ಈ ಮಠ ತುಂಬಾ ದೂರ ಇದೆ ಸರ್. ಅಂದ್ರೆ ನಾನು ಈಗ ಜನ್ಮ ಈಗ ಜನ್ಮ ತಗೊಂಡಿದ್ದೀನಲ್ಲ ಸರ್, ಅದು ಊರು ಸರ್ ಅದು. ಅಲ್ಲಿ ಹನುಮಾನ್ ದೇವ್ರು ಇದೆ ಸರ್. ಈಗ ಜನ್ಮ ಹಾ ಸರ್. ಏನೇನೋ ಈಗ ಜನ್ಮ ತಗೊಂಡಿರೋದು? ಅಂದ್ರೆ ನಾನ್ ಮೇಲೆ ನೋಡಿದ್ದು ಹಂಪಿ ಸರ್. ಅರ್ಥ ಆಗ್ಲಿಲ್ಲ ನಂಗೆ. ಭೂಮಿ ನೋಡ್ತಾ ಇದ್ದೀನಲ್ಲ ಸರ್, ಯಮಧರ್ಮನಲ್ಲಿ. ಓ, ಅದು ಹಂಪಿ ಸರ್. ಹ್ಮ್ ಹಂಪಿಲಿಂದ ಹ್ಮ್. ಬಹಳ ದೂರ ಇದೆ ಸರ್ ಓಕೆ. ಈ ಗುಡಿ. ಆ ಗುಡಿ ಇವಾಗ ನಾನ್ ಜನ್ಮ ಹ್ಮ್ ಹ್ಮ್ ತಗೊಂಡ ಹ್ಮ್. ಊರು ಸರ್ ಅದು. ಹ್ಮ್ ಹ್ಮ್. ಓಕೆ. ಓಕೆ, ನೋಡಿ, ಯಮಧರ್ಮರಾಜನನ್ನು ಕೇಳಿ, ನನ್ನ ಕರ್ಮಗಳನ್ನು ತೋರಿಸಿ ಅಂತ ಕೇಳಿ. ಹ್ಮ್. ಅಕಾಶಿಕ್ ರೆಕಾರ್ಡ್. ನಿಮ್ಮ ಅಕಾಶಿಕ್ ರೆಕಾರ್ಡ್ ಅನ್ನು ನೋಡಿ. ನಿಮ್ಮ ಕಾರಣ ಶರೀರದಲ್ಲಿ ಇರ್ತದೆ ನಿಮ್ಮ ಅಕಾಶಿಕ್ ರೆಕಾರ್ಡ್. ಅಕಾಶಿಕ್ ರೆಕಾರ್ಡ್ ಅಂದ್ರೆ ನಿಮ್ಮ ಕರ್ಮದ ಬುಕ್ಕು, ಒಂದು ಪುಸ್ತಕ ಇರ್ತದೆ. ಅದರಲ್ಲಿ ನಿಮ್ದು ಏನೇನು ಕರ್ಮ ಮಾಡಿದ್ದೀರಿ, ಏನೇನು ಇನ್ನು ಬಾಕಿ ಇದೆ ಅನ್ನೋದೆಲ್ಲ ಇರ್ತದೆ. ನೋಡಿ, ನಿಮ್ಮ ಆಕಾಶಿಕ್ ರೆಕಾರ್ಡ್ ಅನ್ನು ನೋಡಿ ಹೇಳಿ, ಯಮಧರ್ಮರಾಜನೇ ಹೇಳಿ, ನನಗೆ ಮುಗಿಸು ನನ್ನ ಆಕಾಶಿಕ್ ರೆಕಾರ್ಡ್ ಅನ್ನು, ನನ್ನ ಕರ್ಮದ ಬುಕ್ಕನ್ನು ಅಂತ ಕೇಳಿ. ಅವ್ರ ಬುಕ್ ಓಪನ್ ಮಾಡಿದಾರೆ ಸರ್, ಇವಾಗ ಕುಂತಿದ್ದಾರೆ ಸಿಂಹಾಸನ ಮೇಲೆ. ಬುಕ್ ಓಪನ್ ಮಾಡಿದ್ದಾರೆ. ವೆರಿ ಗುಡ್. ಹ್ಮ್.
ಕೇಳಿ ಏನೇನು ಹೇಳ್ತಾ ಇದ್ದಾರೆ ನೋಡಿ. ನೋಡಿ ಏನೇನೆಲ್ಲ ಇದೆ ನೋಡಿ. ಏನೇನೆಲ್ಲ ಕರ್ಮ ಬಾಕಿ ಇದೆ, ಇನ್ನು ಎಷ್ಟು ಕರ್ಮ ಬಾಕಿ ಇದೆ. ಕರ್ಮ ಅಂತ ಅಕ್ಷರ ಕಾಣಿಸ್ತಿದೆಯಲ್ಲ ಸರ್, ಅದ್ರ ಕೆಳಗೆ 45 ಅಕ್ಷರ ಇದು ಹ್ಮ್ ನಂಬರ್ ಕಾಣಿಸ್ತಿದೆ ಸರ್. ಹ್ಮ್ ಏನದು 45? ಇನ್ನು 45 ಬಾಕಿ ಇದೆ ಅಂತನಾ, ಹಾ ಸರ್. ಅಥವಾ ಕಂಪ್ಲೀಟ್ ಆಗ್ತದೆ ಅಂತಾನೆ? ಏನದು ಅರ್ಥ ನೋಡಿ. 100% ಇದ್ದು ಕರ್ಮ 45% ವರೆಗೆ ಕಡಿಮೆ ಆಗಿದೆ ಸರ್. ಅಲ್ಲಿ ಅಷ್ಟು ಉಳಿದಿದೆ ಅಂತ ಹೇಳ್ತಾ ಇದೆ ಸರ್. Okay. ಹ್ಮ್ ಇನ್ನು 45% ಕರ್ಮ ಏನೇನಿದೆ ನೋಡಿ. ಇನ್ನು ಏನೇನಿದೆ, ಯಾವಾಗ ಖಾಲಿ ಆಗ್ತದೆ ಅದು? ಇದೇ ಜನ್ಮದಲ್ಲಿ ಖಾಲಿ ಆಗ್ತದೆ ಸರ್. ಕರ್ಮ, ಧರ್ಮ ಮತ್ತೆ ಉತ್ತಮ ಅಂತೇಳಿ 3 ವರ್ಡ್ ಕಾಣಿಸ್ತಿದೆ ಸರ್. ಹೇಳಿ ಸರ್, ಹೇಳಿ. ಕರ್ಮ, ಧರ್ಮ ಮತ್ತೆ ಉತ್ತಮ ಅಂತೇಳಿ ಎಷ್ಟು ಕಾಣಿಸ್ತಿದೆ ಸರ್ ಅದು? ಧರ್ಮ ಧರ್ಮ ಉತ್ತಮ. ಹಾ ಸರ್. ಹ್ಮ್. ಏನದ ಅರ್ಥ ಏನು ನೋಡಿ. ಅಂದ್ರೆ ಕರ್ಮ 45% ಇದೆ ಸರ್. ಹ್ಮ್. ಧರ್ಮ 99% ಇದೆ ಸರ್. ಅಂದ್ರೆ ಈ ಜನ್ಮದಲ್ಲಿ ಎಲ್ಲಾ ಕರ್ಮ ಕಳೆದು ನಾನು ಉತ್ತಮ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಸರ್. ಹೇಳ್ತಾ ಇದ್ದಾರಾ? ಹಾ. ವೆರಿ ಗುಡ್. ಹ್ಮ್ ಇಷ್ಟು ವರ್ಷ ಈ ಜನ್ಮದಲ್ಲಿ ಆಯುಷ್ಯ ಇದೆ ಕೇಳಿ ನೋಡಿ. 65ರಿಂದ 70 ಇದೆ ಸರ್. ಹ್ಮ್ ಓಕೆ. ಮತ್ತೆ ಏನ್ ಹೇಳ್ತಾ ಇದ್ದಾರೆ ಕೇಳಿ. ಏನಾದ್ರೂ ಆತ್ಮಜ್ಞಾನ ಕೊಡ್ತೀರಾ ಕೇಳಿ. ಹ್ಮ್ ಹ. ಅವ್ರು ಮುಗೋಣ ಆಗ್ತಾ ಇದಾರೆ ಸರ್. ಹ್ಮ್ ಯಾಕೆ? ನಮಗ್ ಬೇಕಾಗಿರೋ ಜ್ಞಾನ ನಮ್ ಗುರುಗಳು ಕೊಡ್ತಾರ ಕೇಳಿ. ಹ್ಮ್ ನಮ್ ಗುರುಗಳಿಂದ ಬೇಕಾದ ಜ್ಞಾನ ಎಲ್ಲ ಸಿಗ್ತದ? ಹಾ ಸರ್. ಹ್ಮ್ ಈಗಲೇ ಗುರುಗಳ ಜೊತೆ ಇದ್ದೀಯಾ, ಹ್ಮ್ ಕಂಟಿನ್ಯೂ ಮಾಡು ಅಂತ ಹೇಳ್ತಿದ್ದಾರೆ ಸರ್. ಹೌದಾ? ಹಾ ಸರ್. ಏನ್ ಹೇಳ್ತಾರೆ ಗುರುಗಳ ಬಗ್ಗೆ, ಏನ್ ಅಭಿಪ್ರಾಯ ಅಂತ ಕೇಳಿ. ಅಲ್ಲಿ ನೀವು ಕಾಣಿಸ್ತಿದ್ದೀರಿ ಸರ್. ನಾನ್ ಕಾಣಿಸ್ತಾ ಇದ್ದೀನ? ಹಾ ಸರ್. ಹೇಗ್ ಕಾಣಿಸ್ತಾ ಇದ್ದೀನಿ? ಬ್ಲೂ ಶರ್ಟ್ ಇದೆ ಸರ್. ಹ್ಮ್ ಹ್ಮ್ ಅವ್ರು ನಿಮ್ಗ ಬಲಗೈ ಹಸ್ತದಿಂದ ಎನರ್ಜಿ ಪಾಸ್ ಮಾಡ್ತಿದ್ದಾರೆ ಸರ್ ಹ್ಮ್ ನಿಮ್ಗೆ. ಹ್ಮ್ ಹ್ಮ್ ನಿಮ್ಮ ಹಣೆ ಭಾಗದಲ್ಲಿ ಹ್ಮ್ ಹೋಗ್ತಾ ಇದೆ ಸರ್ ಅದು. ಮನೆ ಭಾಗದಲ್ಲಿ
ಹಾ ಸರ್, ಅಲ್ಲಿ ಅವ್ರ ಎನರ್ಜಿ ಎಲ್ಲ ಅಲ್ಲಿ ಕೊಡ್ತಾ ಇದ್ದಾರೆ ಸರ್, ಭ್ರೂ ಮಧ್ಯದಲ್ಲಿ, ಆಗ್ನೇಯ ಚಕ್ರದಲ್ಲಿ ಹ್ಮ್ ಓಪನ್ ಆಗಿದೆ ಸರ್. ಅಲ್ಲಿ ಎಲ್ಲ ಒಂಥರ ಬೆಳಕು ಗೋಲ್ಡನ್ ಕಲರ್ ಕಾಣಿಸ್ತಿದೆ ಸರ್ ನಿಮ್ ಮನೆ. ಹ್ಮ್ ಹ್ಮ್ ಓಕೆ. ಅವರು ನನ್ನನ್ನ ನಿಮ್ಮ ಹತ್ರ ಕಳಿಸ್ತಿದ್ದಾರೆ ಸರ್. ಹ್ಮ್ ಅವ್ರು ಎಡಗೈಯಿಂದ ನನ್ನ ಕೈನ ಹಿಡ್ಕೊಂಡು ಹ್ಮ್ ನಿಮ್ ಕೈ ಮೇಲೆ ಇಡ್ತಾ ಇದ್ದಾರೆ ಸರ್. ಹ್ಮ್ ಉದ್ಧಾರ ಮಾಡೋ ಜವಾಬ್ದಾರಿ ನಿಮ್ದು ಅಂತಲ್ಲ. ಹಾ ಸರ್. ಹ್ಮ್ ಓಕೆ. ಆಯ್ತು, ಧನ್ಯವಾದಗಳನ್ನ ಹೇಳಿ ಅವರಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹ್ಮ್ ನಮಸ್ಕಾರ ಮಾಡಿ. ಹೇಗೆ ಅವ್ರಿಗೆ ಖುಷಿ ಆಯ್ತಂತ? ಹಾ ಸರ್, ನಾವಿಬ್ರು ತಲೆಬಾಗಿ ನಿಂತಿದ್ದೀವಿ ಸರ್ ಅವ್ರ ಮುಂದೆ. ಅವ್ರು ನಮ್ಗೆ ಆಶೀರ್ವಾದ ಮಾಡ್ತಿದ್ದಾರೆ. ಹ್ಮ್ ಇಳಿದ್ ಬಂದಿದ್ದಾರೆ ಸರ್ ಕೆಳಗೆ. ಹ್ಮ್ ಆ ಆ ಇದು ಸಿಂಹಾಸನ ಇಳಿದ್ ಬಂದು ನಮ್ಗ ಇಬ್ರು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಿದ್ದಾರೆ. ವೆರಿ ಗುಡ್. ಓಕೆ, ಕೃತಜ್ಞತೆಗಳನ್ನ ತಿಳಿಸೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಈಗ ಬನ್ನಿ, ಭೂಮಿಗೆ ಬನ್ನಿ ಅಲ್ಲಿಂದ. ಹ್ಮ್. ನೋಡಿ, ಈಗ ನಾವೀಗ ಅನೇಕ ಜನ್ಮಗಳಲ್ಲಿ ನೀವು ಜನ್ಮಗಳನ್ನು ಎತ್ತಿ ಬಂದಿದ್ದೀರಿ. ಅನೇಕ ಜನ್ಮಗಳಲ್ಲಿ ಎಷ್ಟೋ ಆತ್ಮಗಳಿಗೆ, ಜೀವಿಗಳಿಗೆ ನೋವನ್ನುಂಟು ಮಾಡಿದ್ದೀರಿ, ದುಃಖ ನೀಡಿದ್ದೀರಿ, ಹಿಂಸೆ ಮಾಡಿದ್ದೀರಿ. ಏನೆಲ್ಲ ನೋವು ನೀಡಿದ್ದೀರಿ, ಆ ಎಲ್ಲ ಯಾವೆಲ್ಲ ಆತ್ಮಗಳು ಎಷ್ಟೋ ಜನ್ಮಗಳಲ್ಲಿ ನಿಮ್ಮಿಂದ ಹಿಂಸೆಗೆ ಒಳಗಾಗಿದ್ದಾವು, ಆ ಎಲ್ಲ ಆತ್ಮಗಳನ್ನು ಆವಾಹನೆ ಮಾಡ್ತಾ ಇದ್ದೇನೆ. ಆವಾಹಯಾಮಿ, ಆವಾಹಯಾಮಿ, ಆವಾಹಯಾಮಿ. ವೆರಿ ಗುಡ್. ನೋಡಿ, ಆ ಆತ್ಮಗಳೆಲ್ಲ ಬಂದು ನಿಮ್ಮ ಮುಂದೆ ನಿಂತಿದ್ದಾರೆ. ಆತ್ಮಗಳೆಲ್ಲ ನಿಮ್ಮ ಮುಂದೆ ಬಂದು ನಿಂತಿದ್ದಾರೆ. ಆ ಎಲ್ಲ ಆತ್ಮಗಳಲ್ಲಿ ಹೃದಯ ಪೂರ್ವಕವಾಗಿ ಕ್ಷಮಾಪಣೆಯನ್ನು ಕೇಳ್ಕೊಳ್ಳಿ. ಮನಸ್ಸಿನಿಂದ ಆ ಆತ್ಮದಲ್ಲಿ ಕೇಳ್ಕೊಳ್ಳಿ, ನಾನು ನಮ್ಮ ಗುರುಗಳ ಸಮ್ಮುಖದಲ್ಲಿ ತಿಳಿದು ತಿಳಿಯದೇನೋ, ಗೊತ್ತಿದ್ದು ಗೊತ್ತಿಲ್ಲದೇನೋ ನಿಮಗೆ ನೋವು ಮಾಡಿದ್ರೆ, ಹಿಂಸೆ ಮಾಡಿದ್ರೆ, ದಗ, ವಂಚನೆ, ಮೋಸ, ಏನೇ ಯಾವ ರೀತಿಯೆಲ್ಲ ನಿಮಗೆ ನೋವಾಗಿದೆಯೋ ಆ ಎಲ್ಲ ನೋವಿಗಾಗಿ ನಾನು ಗುರುಗಳ ಸಮ್ಮುಖದಲ್ಲಿ ಪಶ್ಚಾತ್ತಾಪದಿಂದ ಹೃದಯ ಪೂರ್ವಕವಾಗಿ ಕ್ಷಮಾಪಣೆಯನ್ನು ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ನನ್ನನ್ನು ಕ್ಷಮಿಸಿ. ದಯಮಾಡಿ ಆ ಎಲ್ಲ ಪ್ರಾಣಿಗಳಲ್ಲಿ ಜಾಸ್ತಿ ಪಕ್ಷಿಗಳಿದಾವೆ ಸರ್. ಹ್ಮ್ ಅವು ಖುಷಿಲಿಂದಿದಾವೆ ಸರ್. ಇಷ್ಟು ದಿನ ನಾವು ಧ್ಯಾನ ಮಾಡಿದಾಗ ಅವ್ರಿಗೆ ಖುಷಿ ಆಗಿದೆ ಸರ್. ಅದು ಹಂಗಾಗಿ ಯಾವ ಕರ್ಮನೂ ಇಲ್ಲ, ಖುಷಿಯಾಗಿದೆ ಅಂತ ಆಶೀರ್ವಾದ ಮಾಡ್ತಾ ಇದೆ ಸರ್. ಆಯ್ತಾ? ಎಲ್ಲ ಆತ್ಮಗಳಲ್ಲಿ ಆಶೀರ್ವಾದ ಮಾಡ್ಲಿಕ್ಕೆ ಹೇಳಿ. ಆ ಎಲ್ಲ ಕರ್ಮಗಳಿಂದ ಈ ಕ್ಷಣದಲ್ಲಿ ನಿಮಗೆ ಮುಕ್ತಿ ಸಿಗುವಂತಾಗ್ಲಿ. ಎಲ್ಲ ಹ್ಮ್. ಆತ್ಮ
ಪಶು ಪಕ್ಷಿ ಪ್ರಾಣಿ ಮನುಷ್ಯ ಜೀವ ಜಂತು ಈ ಪ್ರಕೃತಿ ಎಲ್ಲ ನಿಮ್ಮನ್ನ ಕ್ಷಮಿಸ್ತಾ ಇದೆ. ಹೇಳಿ, ನಾನು ಪಶ್ಚಾತ್ತಾಪದಿಂದ ಹೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ಕ್ಷಮಿಸಿ ನನ್ನ ಸರ್. ಆಶೀರ್ವಾದ ಮಾಡಿ ನನ್ನ ಆತ್ಮೋದ್ಧಾರಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ಳಿ. ಆ ಎಲ್ಲ ಆತ್ಮಗಳು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಹಾ ಸರ್, ತುಂಬಾ ಖುಷಿಯಿಂದ ಇದಾವೆ ಸರ್. ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ನನ್ನ ನೋಡಿ ತುಂಬಾ ಖುಷಿಯಿಂದ ಇದು ಅವು ಒಂಥರ ಎಲ್ಲ ಸ- ಯಾವುದೇ ರೀತಿ ನನ್ಗ ಅವ್ರಿಗೆ ಇದು ಇಲ್ಲ ಸರ್. ಹ್ಮ್ ಸ್ನೇಹಿತರು ಆಗಿ ಎಲ್ಲ ನಾನು ಅವರು ಒಂದೇ ಅನ್ನಿಸ್ತಾ ಇದೆ ಸರ್. ಇವಾಗ ಹ್ಮ್ ಅಷ್ಟು ಖುಷಿಯಾಗಿದೆ. ವೆರಿ ಗುಡ್. ಹೇಳಿ, ಧನ್ಯವಾದಗಳನ್ನು ಹೇಳಿ, ಕೃತಜ್ಞತೆಗಳನ್ನು ತಿಳಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ, ಇನ್ನೂ ಯಾವುದಾದ್ರೂ ಆತ್ಮ ಏನಾದ್ರೂ ದುಃಖದಲ್ಲಿದೆಯಾ, ನಿಮ್ಮನ್ನ ಕ್ಷಮಿಸದೆ ಹಾಗೆ ಉಳ್ಕೊಂಡಿದೆಯಾ ನೋಡಿ. ಹಾಗೇನಾದ್ರೂ ಇದ್ರೆ ಆ ಆತ್ಮವನ್ನ ಆವಾಹನೆ ಮಾಡೋಣ. ಆತ್ಮವನ್ನು ನೋಡಿ, ಕಾಣಿಸ್ತಾ ಇದೆಯಾ? ಯಾವ್ದಾದ್ರೂ ಆತ್ಮ ಇನ್ನು ಏನಾದ್ರೂ ಕೋಪದಲ್ಲಿ ಸಿಟ್ಟಿನಲ್ಲಿ ಇದೆಯಾ ನೋಡಿ. ಇಲ್ಲ ಸರ್. ವೆರಿ ಗುಡ್. ಈಗ ನೋಡಿ, ನಿಮ್ಮ ಕರ್ಮದ ಬುಕ್ಸ್ ಓಪನ್ ಮಾಡಿ. ಈಗ ಎಷ್ಟು ಕರ್ಮ ಬಾಕಿ ಉಳಿದಿದೆ ನೋಡಿ. ಎಷ್ಟು% ಉಳ್ಕೊಂಡಿದೆ? ನಿಮ್ಮ ಆಕಾಶಿಕ್ ರೆಕಾರ್ಡ್ ಪುಸ್ತಕ ಓಪನ್ ಮಾಡಿ. ನಿಮ್ಮ ಕಾರಣ ಶರೀರದಲ್ಲಿರುವ 39 ಇದೆ ಸರ್ ಇವಾಗ. 39 ಇದೆಯಾ? ಸರ್, ವೆರಿ ಗುಡ್. ಧರ್ಮ 100 ಆಗಿದೆ ಸರ್. 100 ಆಯ್ತಾ? ಸರ್, ಹ್ಮ್. ಅಲ್ಲಿ ಉತ್ತಮ ಇದ್ದಲ್ಲಿ ಉತ್ತೀರ್ಣ ಅಂತೇಳಿ ಬಂದಿದೆ ಸರ್. ಓಕೆ. ಓಕೆ. ಈಗ ಆ ಎಲ್ಲ ಆತ್ಮಗಳಿಗೆ ಕೃತಜ್ಞತೆಗಳನ್ನು ತಿಳಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಅನೇಕ ಜನ್ಮಗಳಲ್ಲಿ ನೀವು ಅನೇಕ ಜನ್ಮಗಳಲ್ಲಿ ಎಷ್ಟೋ ಜನ್ಮಗಳಲ್ಲಿ ನಿಮಗೆ ದುಃಖ ಆಗಿರ್ಬೋದು, ಅಸಮಾಧಾನ ಆಗಿರ್ಬೋದು, ಅತೃಪ್ತಿ ಆಗಿರ್ಬೋದು, ನೋವು, ಸಂಕಟ ಏನೆಲ್ಲ ಆಗಿತ್ತು. ಭಾವನಾತ್ಮಕವಾಗಿ ಮನಸ್ಸು ತುಂಬಾ ನೊಂದಿತ್ತು, ಕೆಟ್ಟ ಅನುಭವಗಳಾಗಿತ್ತು. ಅಂತ ಎಲ್ಲ ಎಮೋಷನಲ್ಗಳನ್ನ ಜನ್ಮ ಜನ್ಮಗಳಿಂದ ನೀವು ತಗೊಂಡು ಬಂದಿದ್ದೀರಿ. ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಅದು ಹಾಗೆ ಕೂತ್ಕೊಂಡಿದೆ. ಹಾಗೆ ಜನ್ಮ ಜನ್ಮಗಳಿಂದ ನಿಮ್ಮ ಸುಪ್ತ ಮನಸ್ಸಿನಿಂದ, ನಿಮ್ಮ ಆತ್ಮದಿಂದ ಬಂದಂತ ಎಲ್ಲ ಕೆಟ್ಟ ನೆನಪುಗಳನ್ನ, ಕೆಟ್ಟ ಅನುಭವಗಳನ್ನ, ದುಃಖ, ಅಸಮಾಧಾನ, ಅತೃಪ್ತಿ, ಅಜ್ಞಾನ ಏನೆಲ್ಲ ಇತ್ತು, ಅದೆಲ್ಲವನ್ನ ನಿಮ್ಮ ಶರೀರದಿಂದ ನೀವೀಗ ಹೊರಗಡೆ ಹಾಕ್ತಾ ಇದ್ದೀರಿ. ಸಂಪೂರ್ಣವಾಗಿ ನಿಮ್ಮ ಶರೀರದಿಂದ ಅದೆಲ್ಲವನ್ನ ಹೊರಗಡೆಗೆ ರಿಲೀಸ್ ಮಾಡಿ. ನೀವು ಅನ್ಕೊಂಡ್ರೆ ಸಾಕು, ನಾನೆಲ್ಲ ಜನ್ಮ ಜನ್ಮಗಳಿಂದ ಬಂದ ನಾನೆಲ್ಲ ಎಮೋಷನಲ್ ಬ್ಲಾಕೇಜ್ಗಳನ್ನ ಹೊರಗೆ ಹಾಕ್ತಾ ಇದ್ದೀನಿ ಅಂತ. ಅದೆಲ್ಲ ಹೊರಗಡೆ ಬರ್ತದೆ ನೋಡಿ. ಸಂಪೂರ್ಣವಾಗಿ ನಿಮ್ಮ ಶರೀರದಿಂದ ಎಲ್ಲ ಹೊರಗಡೆ ಹೋಗ್ತಾ ಹೊರಗಡೆಗೆ ಹೋಗ್ತಾ ಇದೆ. ಹೊರಗಡೆ ಹೋಗ್ತಾ ಇದೆ. ಸಂಪೂರ್ಣವಾಗಿ ಹೊರಗೆ ಬರ್ತಾ ಇದೆ. ಸಂಪೂರ್ಣವಾಗಿ ಹೊರಗಡೆ ಬಂದು ಅದನ್ನ ನಾನು ಒಂದು ದೂರದ ಉಪ್ಪು ಸಮುದ್ರಕ್ಕೆ ರಿಲೀಸ್ ಮಾಡ್ತಾ ಇದ್ದೇನೆ. ಒಂದು ದೂರದ ಉಪ್ಪು ಸಮುದ್ರಕ್ಕೆ ರಿಲೀಸ್ ಮಾಡ್ತಾ ಇದ್ದೀನಿ. ಒಂದು ಉಪ್ಪು ಸಮುದ್ರಕ್ಕೆ ರಿಲೀಸ್ ಮಾಡಿದ್ದೇನೆ. ಈಗ ನಿಮ್ಮ ಮನಸ್ಸು ಶುದ್ಧವಾಗಿದೆ, ನಿಮ್ಮ ಭಾವನೆಗಳು ಶುದ್ಧವಾಗಿದ್ದಾವೆ. ನಿಮ್ಮ ಒಳಗೆ ನಿಮ್ಮ ಆತ್ಮ, ನಿಮ್ಮ ಸುಪ್ತ ಮನಸ್ಸು ಎಲ್ಲವೂ ಪರಿಶುದ್ಧ ಸ್ಥಿತಿಯಲ್ಲಿದೆ. ನಿಮಗೆ ಎಮೋಷನಲಿ ಅನೇಕ ಜನ್ಮದ ಯಾವ ಭಾವನೆಯೂ ನಿಮ್ಮೊಳಗೆ ಕೂತಿಲ್ಲ. ಶುದ್ಧ ಯು. ಸ್ಥಿತಿಯಲ್ಲಿದ್ದೀರಿ.
ಈಗ ಏನ್ ಅನ್ನಿಸ್ತಾ ಇದೆ ನೋಡಿ. ಎಲ್ಲಾನು ಕ್ಲೀನ್ ಆಗಿದೆ ಸರ್. ಹ್ಮ್. ಆ, ನನ್ನ ಚಕ್ರಗಳು ಕಾಣಿಸ್ತಿದೆ ಸರ್. ಎಲ್ಲ ನೋಡಿ. ಕ್ಲೀನ್ ಆಗಿ ಕಾಣಿಸ್ತಿದೆ ಸರ್. ಕೆಳಗಿಲಿದ್ದ ಮೂಲಾಧಾರ ಚಕ್ರಲಿದ್ದ ಆಗ್ನೇಯ ಚಕ್ರದವರೆಗೂ ಎಲ್ಲಾನು ಕ್ಲೀನ್, ಒಂದ್ ಸ್ವಚ್ಛ ಆಕಾಶ ತರ ಕಾಣಿಸ್ತಿದೆ ಸರ್. ವೆರಿ ಗುಡ್. ನೋಡಿ ನಿಮ್ಮ ಚಕ್ರಗಳು, ನಿಮ್ಮ ಆಜ್ಞಾ ಚಕ್ರ ಹೇಗೆ ಜಾಗೃತ ಆಗಿದೆ, ಹಾಗೆ ನಿಮ್ಮ ಕುಂಡಲಿನಿ ಶಕ್ತಿ ಹೇಗೆ ನಿಂತಿದೆ, ಎಲ್ಲ ಗಮನಿಸ್ತಾ ಬನ್ನಿ. ಎಲ್ಲಾನು ಸ್ಟ್ರೇಟ್ ಆಗಿದೆ ಸರ್. ಎಲ್ಲ ಚಕ್ರಗಳು ಹ್ಮ್ ಕ್ಲೀನ್ ಆಗಿ, ಯಾವುದು ಬ್ಲಾಕೇಜ್ ಇಲ್ಲ ಸರ್. ಎಲ್ಲದಲ್ಲಿ ಮಣಿಪುರ ಚಕ್ರದ ಅದು ಅಂತೂ ಪೂರ್ತಿ ಕ್ಲೀನ್ ಇದೆ ಸರ್. ಹ್ಮ್ ಹ್ಮ್ ಹಾ ಸರ್. ಹ್ಮ್. ವೆರಿ ಗುಡ್. ನೋಡಿ ಈಗ ನಿಮ್ಮ ಕ್ರಮದ ಪುಸ್ತಕ ಓಪನ್ ಮಾಡಿ. ಇವಾಗ ಎಷ್ಟು ಬ್ಯಾಲೆನ್ಸ್ ಇದೆ ನೋಡಿ. ನಿಮ್ಮ ಆಕಾಶಿಕ ರೆಕಾರ್ಡ್ ಓಪನ್ ಮಾಡಿ. ನೋಡಿ ಇನ್ನು ಎಷ್ಟು ಉಳ್ಕೊಂಡಿದೆ ನೋಡಿ. %19 ಕಾಣಿಸ್ತಿದೆ ಸರ್. ಇನ್ನು 19% ಇದೆಯಾ? ಹಾ ಸರ್. ವೆರಿ ಗುಡ್. ಈಗ ನಿಮ್ಮ ಶರೀರವನ್ನ ಆವಾಹನೆ ಮಾಡಿ. ಅಂದ್ರೆ ಹ್ಮ್. ನಿಮ್ಮ ದೈಹಿಕ ಶರೀರ ಹಾ. ಹಿಂದಿನ ಜನ್ಮಗಳಲ್ಲಿ, ಈ ಜನ್ಮಗಳಲ್ಲಿ ನೀವು ತೆಗೆದುಕೊಂಡಂತ ನಿಮ್ಮ ದೈಹಿಕ ಶರೀರವನ್ನ ಆವಾಹನೆ ಮಾಡಿದ್ದೀರಿ. ಆ ದೈಹಿಕ ಶರೀರದಲ್ಲಿ ಕ್ಷಮಾಪಣೆಯನ್ನು ಕೇಳ್ಕೊಡಿ. ಅಂದ್ರೆ ನೀವು ಅನವಶ್ಯಕವಾಗಿ ನಿಮ್ಮ ದೈಹಿಕ ಶರೀರಕ್ಕೆ ತೊಂದರೆ ಕೊಟ್ಟಿದ್ರೆ, ದಂಡನೆ ಮಾಡಿದ್ರೆ, ಹಿಂಸೆ ನೀಡಿದ್ರೆ, ಅಥವಾ ಯಾವುದಾದ್ರೂ ದುಶ್ಚಟಗಳಿಂದ, ಅಥವಾ ನಿಮಗೆ ನೀವೇ ಬೈದುಕೊಂಡು ನಿಮ್ಮ ದೇಹವನ್ನ ದ್ವೇಷ ಮಾಡಿ, ನಿಮ್ಮ ಜನ್ಮವನ್ನ ದ್ವೇಷ ಮಾಡಿ, ಹೀಗೆ ನೀವು ನಿಮ್ಮ ದೇಹಕ್ಕೆ, ನಿಮ್ಮ ಆತ್ಮಕ್ಕೆ, ನಿಮ್ಮ ಎಲ್ಲ ಶರೀರಕ್ಕೆ, ನಿಮ್ಮ ಮನಸ್ಸಿಗೆ ನಿಮಗೆ ನೀವೇ ಹಿಂಸೆ ಮಾಡ್ಕೊಂಡಿದ್ದೆ. ಆ ಎಲ್ಲ ನಿಮ್ಮ ತಪ್ಪಿಗಾಗಿ ನಿಮ್ಮದೇ ದೇಹಕ್ಕೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಆತ್ಮಕ್ಕೆ, ನಿಮ್ಮ ಶರೀರಕ್ಕೆ ಕ್ಷಮಾಪಣೆಯನ್ನು ಕೇಳಿಕೊಳ್ಳಿ. ನಾನು ಅಜ್ಞಾನದಿಂದ ನಾನು ಈ ತರ ಎಷ್ಟೋ ತಪ್ಪುಗಳನ್ನು ಮಾಡಿದ್ದೇನೆ ಜನ್ಮ ಜನ್ಮಗಳಿಂದ. ಆ ಎಲ್ಲ ನನ್ನ ತಪ್ಪಿಗಾಗಿ ನಾನು ಹೃದಯಪೂರ್ವಕವಾಗಿ ಕ್ಷಮಾಪಣೆಯನ್ನು ಕೇಳಿಕೊಳ್ತಾ ಇದ್ದೇನೆ ನಮ್ಮ ಗುರುಗಳ ಸಮ್ಮುಖದಲ್ಲಿ. ಅದು ಪಶ್ಚಾತ್ತಾಪದಿಂದ. ಅದು ನನಗೆ ಈಗ ಅಜ್ಞಾನ ಪರಿಹಾರ ಆಗಿ ಜ್ಞಾನ ಬಂದಿದೆ. ಹಾಗಾಗಿ ನಾನು ನನ್ನ ತಪ್ಪಿನಿಂದ ಅರಿವಾಗಿ ಕ್ಷಮೆ ಕೇಳ್ತಾ ಇದ್ದೇನೆ. ದಯಮಾಡಿ ನನ್ನನ್ನು ಕ್ಷಮಿಸು ಅಂತ ಹೇಳಿ ಕ್ಷಮಾಪಣೆಯನ್ನ ಕೇಳ್ಕೊಳ್ಳಿ. ನಿಮ್ಮ ದೇಹಕ್ಕೆ ಕ್ಷಮೆ ಕೇಳಿ, ನಿಮ್ಮ ಆತ್ಮಕ್ಕೆ ಕ್ಷಮೆ ಕೇಳಿ, ನಿಮ್ಮ ಮನಸ್ಸಿಗೆ, ನಿಮ್ಮ ಆತ್ಮಸಾಕ್ಷಿಗೆ ಕ್ಷಮಾಪಣೆಯನ್ನು ಕೇಳ್ಕೊಳ್ಳಿ. ಸಾರಿ, 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 ಸಾರಿ. ವೆರಿ ಗುಡ್. ಈಗ ಆ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿ ನಿಮ್ಮಲ್ಲಿ, ವಿಶ್ವಮೂಲ ಚೈತನ್ಯ ಬ್ರಹ್ಮಶಕ್ತಿ ಪರಮಾತ್ಮನಿಂದ ಶಕ್ತಿಯನ್ನ, ಪರಬ್ರಹ್ಮನ ಸಂಪೂರ್ಣ ಶಕ್ತಿಯನ್ನ ಆವಾಹನೆ ಮಾಡ್ತಾ ಇದ್ದೇನೆ. ಆವಾಹನೆ, 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 ಆವಾಹನೆ. ಆ ಬ್ರಹ್ಮನಿಂದ ಶಕ್ತಿ, ಬೆಳಕಿನ ರೂಪದಲ್ಲಿ ಅಗಾಧವಾದ ಶಕ್ತಿ ಬ್ರಹ್ಮಾಂಡದಿಂದ ಬರ್ತಾ ಇದೆ. ಆ ಶಕ್ತಿ ಬಂದು ನಿಮ್ಮ ಶರೀರವನ್ನ ತಲೆಯಿಂದ ಪಾದದವರೆಗೆ ಆವರಿಸಿಕೊಳ್ತಾ ಇದೆ. ನಿಮ್ಮ 72,000 ನರನಾಡಿಗಳಲ್ಲಿ ಆ ಶಕ್ತಿ ತುಂಬಿಕೊಳ್ತಾ, ಸಂಪೂರ್ಣ ನಿಮ್ಮ ಚಕ್ರಗಳು ಜಾಗೃತವಾಗ್ತಾ ಇದ್ದಾವೆ ಆ ಶಕ್ತಿಯಿಂದ. ಸಂಪೂರ್ಣ ನಿಮ್ಮ ಕುಂಡಲಿನಿಯ ಶಕ್ತಿ ಸಂಪೂರ್ಣ ಜಾಗೃತವಾಗಿ ನಿಲ್ತಾ ಇದೆ. ನಿಮ್ಮ ಜೀವದ ದೇಹದ ಕಣ ಕಣಗಳಲ್ಲಿ ಆ ಪರಮಾತ್ಮ ಶಕ್ತಿ ತುಂಬಿಕೊಳ್ತಾ ಇದೆ. ನಿಮ್ಮ ದೇಹದ ಒಂದೊಂದು ಅಣುವಿನಲ್ಲೂ ಆ ಪರಬ್ರಹ್ಮನ ಶಕ್ತಿ ತುಂಬಿಕೊಳ್ತಾ ಇದೆ. ನಿಮ್ಮ 72,000 ನಾಡಿಗಳಲ್ಲಿ ಕೇವಲ ಆ ಪರಬ್ರಹ್ಮನ
ಶಕ್ತಿಯೇ ಸಂಚಾರವಾಗ್ತಾ ಇದೆ. ಸಂಪೂರ್ಣವಾಗಿ ಆ ಬೆಳಕು ನಿಮ್ಮೊಳಗೆ ಪ್ರೀತಿ, ಪ್ರೇಮ, ಕರುಣೆ, ವಿಶ್ವಾಸ, ಸತ್ಯ, ನ್ಯಾಯ, ನೀತಿ, ಧರ್ಮ, ಕೀರ್ತಿ, ಯಶಸ್ಸು, ಜ್ಞಾನ, ಧ್ಯಾನ, ಅಬಾಂಡೆನ್ಸ್ ಅನ್ನ, ಸಂಪತ್ತುಗಳನ್ನ, ಯಶಸ್ಸು, ಕೀರ್ತಿ, ನೀವು ಬಯಸಿದ ಎಲ್ಲವನ್ನ ಬೆಳಕು ಆ ಪರಬ್ರಹ್ಮನ ಶಕ್ತಿ ನಿಮ್ಮೊಳಗೆ ನಿರಂತರವಾಗಿ ನಿಮಗೆ ತುಂಬುತ್ತಾ ಇದೆ, ಕೊಡ್ತಾ ಇದೆ. ಈ ಕ್ಷಣದಿಂದ ನಿಮ್ಮ ಜೀವನದಲ್ಲಿ ನೀವೇನೆಲ್ಲ ಬಯಸ್ತಾ ಇದ್ದೀರೋ ಆ ಎಲ್ಲವನ್ನು ಆ ಪರಬ್ರಹ್ಮ ಶಕ್ತಿ ನಿಮಗೆ ಕ್ಷಣಾರ್ಧದಲ್ಲಿ ಅದನ್ನು ನಿಮಗೆ ನೀಡ್ತಾ ಇದೆ. ಕ್ಷಣದಲ್ಲೇ ನಿಮಗೆ ಅದನ್ನೆಲ್ಲ ನೀಡ್ತಾ ಇದೆ. ಹಾಗೇ ನೋಡಿ, ನಿಮ್ಮ ಜೀವನದಲ್ಲಿ ನೀವೇನೆಲ್ಲ ಅನ್ಕೊಳ್ತಿದ್ದೀರಿ ಅದೆಲ್ಲವೂ ನಿಮಗೆ ಸಿಗ್ತಾ ಇದೆ. ನೀವು ಯಾರಿಗೆ ಏನು ಬಯಸ್ತೀರೋ ಅದೆಲ್ಲ ನಿಮಗೆ ಆಗ್ತಾ ಇದೆ. ನಿಮ್ಮ ಜೀವನ ಇವತ್ತಿನಿಂದ ಈ ಕ್ಷಣದಿಂದ ಉಜ್ವಲವಾಗ್ತಾ ಇದೆ. ನೀವು ಬಯಸಿದ ಜೀವನ ನಿಮಗೆ ಸಿಗ್ತಾ ಇದೆ. ಅಗರ್ಭ ಶ್ರೀಮಂತಿಕೆಯ ಸಂಪತ್ತಿನ ಜೀವನ ನಿಮಗೆ ಸಿಗ್ತಾ ಇದೆ. ನಿಮ್ಮ ಆತ್ಮ ಸಂತೃಪ್ತಿ ಹೊಂದಿದೆ, ದೇಹ ಸಂತೃಪ್ತಿ ಹೊಂದಿದೆ. ಆ ವಿಶ್ವ ನಿಮಗೆ ನೀವು ಕೇಳಿದ ಎಲ್ಲವನ್ನ ನಿಮಗೆ ನೀಡ್ತಾ ಇದೆ. ಹಿಂದೆ ಈ ಕ್ಷಣದಿಂದಲೇ ನಿಮ್ಮ ಭವಿಷ್ಯ ಬದಲಾಗಿದೆ, ನಿಮ್ಮ ಜೀವನ ಬದಲಾಗಿದೆ. ನಿಮ್ಮ ಎಲ್ಲ ದುಃಖಗಳು ನಿವಾರಣೆಯಾಗಿ ಆನಂದದ ಜೀವನ ಈ ಕ್ಷಣದಿಂದ ನಿಮಗೆ ಶುರುವಾಗಿದೆ. ನೋಡಿ, ನಿಮ್ಮ ಆತ್ಮ, ನಿಮ್ಮ ಮನಸ್ಸು ಹೇಗೆ ಅನಿಸ್ತಾ, ನಿಮ್ಮ ಕರ್ಮದ ಪುಸ್ತಕವನ್ನ ಈಗ ತೆಗೆದು ನೋಡಿ, ಹೇಗೆ ಕಾಣಿಸ್ತಾ ಇದೆ, ಎಷ್ಟಿದೆ ನಿಮ್ಮ ಕರ್ಮ? 5% ಇದೆ ಸರ್. 5% ಇದೆಯಾ? ಸರ್. ವೆರಿ ಗುಡ್. ಹ್ಮ್. ಓಕೆ, ಅದನ್ನು ಕೂಡ ಆ ಪರಬ್ರಹ್ಮನ ಶಕ್ತಿ ಹೊರಗಡೆಗೆ ರಿಲೀಸ್ ಮಾಡ್ತಾ ಇದೆ. ಏನು 5% ಕರ್ಮ ಉಳ್ಕೊಂಡಿದೆ, ಅದು ಯಾಕೆ ಇದೆ, ಯಾವ ಕಾರಣದಿಂದ ಇದೆ ಗೊತ್ತಿಲ್ಲ. ಆದರೆ ನಿಮ್ಮಲ್ಲಿ ಈಗ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗಿದೆ, ಗುರುಗಳ ಅನುಗ್ರಹ ಇದೆ. ಹಾಗಾಗಿ ಆ 5% ಕರ್ಮವನ್ನು ಕೂಡ ನೀವು ನಿಮ್ಮ ದೇಹದಿಂದ ರಿಲೀಸ್ ಮಾಡ್ತಾ ಇದ್ದೀರಿ. ಅದರ ಅವಶ್ಯಕತೆ ನಿಮಗಿಲ್ಲ. ಅದನ್ನು ದೂರ ಒಂದು ಉಪ್ಪು ಸಮುದ್ರಕ್ಕೆ ರಿಲೀಸ್ ಮಾಡ್ತಾ ಇದ್ದೀರಿ. ಎಲ್ಲ ರಿಲೀಸ್ ಆಗ್ತಾ ರಿಲೀಸ್ ಆಗ್ತಾ ರಿಲೀಸ್ ಆಗ್ತಾ ಒಂದು ದೂರದ ಉಪ್ಪು ಸಮುದ್ರದಲ್ಲಿ ಹೋಗಿ ಆ ಎಲ್ಲ ಕರ್ಮಗಳು ಲೀನವಾಗಿವೆ. ಈಗ ನೋಡಿ, ಎಷ್ಟಿದೆ ಇದು ಕರ್ಮ? 3% ಕಾಣಿಸ್ತಿದೆ ಸರ್. 3% ಇದೆಯಾ? ಆ, ಏನ್ ಕರ್ಮ ಅದು ನೋಡಿ ಗೊತ್ತಾಗ್ತದೆ? ಆ, ಕರ್ಮ ಏನಂತ ಗೊತ್ತಾಗ್ತಿಲ್ಲ ಸರ್. ನನ್ನ ಆತ್ಮ ಕಾಣಿಸ್ತಿದೆ ಅಲ್ಲ ಸರ್, ಅದೆಲ್ಲ ಆ, ಒಂದು ಬೆಳಕಿನಿಂದ ತುಂಬಿದೆ ಸರ್. ಪಾದದಲ್ಲಿ ಮಾತ್ರ, ಎರಡು ಪಾದದಲ್ಲಿ ಮಾತ್ರ ಸ್ವಲ್ಪ ಯೆಲ್ಲೋ ಕಲರ್ ಕಾಣಿಸ್ತಿದೆ ಸರ್. ಅದೇ 3% ಇದೆ ಸರ್. ಅದನ್ನ ರಿಲೀಸ್ ಮಾಡಿ, ಆಯ್ತಾ? ಆ ಬೆಳಕು ಆ ಪಾದದಲ್ಲಿ ಹರಿತಾ ಇದೆ. ಆ ಪರಬ್ರಹ್ಮನ ಶಕ್ತಿ ಆ ಪಾದಗಳಲ್ಲಿ ಹರಿತಾ ಇದೆ. ಆ ಬೆಳಕು ಹರಿದ ಹಾಗೆ ಸಂಪೂರ್ಣ ಪಾದದಲ್ಲಿದ್ದಂತ ಎಲ್ಲ ಆ ಕರ್ಮ ಏನಿದೆ ಅದು ಕೂಡ ನಿಮ್ಮ ದೇಹದಿಂದ ಹೊರಗಡೆ ಬರ್ತಾ ಇದೆ, ಹೊರಗೆ ಬರ್ತಾ ಇದೆ, ಹೊರಗೆ ಇದೆ, ಬರ್ತಾ ಇದೆ. ಬಂದು ಅದನ್ನ ಒಂದು ದೂರದ ಉಪ ಸಮುದ್ರಕ್ಕೆ ರಿಲೀಸ್ ಮಾಡ್ತಾ ಇದ್ದೀರಿ. ನೋಡಿ, ಆ ಬೆಳಕನ್ನ, ಆ ಪರಬ್ರಹ್ಮನ ಶಕ್ತಿ ನಿಮ್ಮೊಳಗೆ ಏನು ಬಂತಲ್ವಾ, ಆ ಶಕ್ತಿಯನ್ನ ಆ ಕಾಲಿನ ಪೂರ್ತಿ ಹರಿಸಿ ಆ ಕಾಲು ತುಂಬ ಕೇವಲ ಬೆಳಕು ತುಂಬಿಕೊಳ್ತಾ ಇದೆ. ಆ ಕರ್ಮ ಪೂರ್ತಿ ಹೊರಗಡೆ ಬರ್ತಾ ಇದೆ, ಬಂದು ಒಂದು ದೂರದ ಉಪ್ಪು ಸಮುದ್ರಕ್ಕೆ ರಿಲೀಸ್ ಆಗ್ತಾ ಇದೆ. ನೋಡಿ, ಈಗ ನೋಡಿ ಹೇಗೆ ಕಾಣುತ್ತಾ ಇದೆ. ಎಲ್ಲಾನು ಕ್ಲೀನ್ ಇದೆ ಸರ್. ಇವಾಗ ಎಲ್ಲ ಪೂರ್ತಿ ಬಾಡಿ ಎಲ್ಲ, ಆ ಒಂದು ಆತ್ಮ ಎಲ್ಲ ಚೈತನ್ಯದಿಂದ ಹೊಳಿತಾ ಇದೆ ಸರ್ ಇವಾಗ. ಹ್ಮ್. ಅಲ್ಲಿ ಮೇಲೆ ಆಕಾಶದಿಂದ ನೀಲಿ ಕಲರ್, ಬ್ಲೂ ಕಲರ್, ಲೈಟ್ ಎಲ್ಲ ಆತ್ಮಕ್ಕೆ ಗೊತ್ತಾ ಇದೆಯಾ? ಬರ್ತಿದೆ ಸರ್. ವೆರಿ ಗುಡ್. ಹ್ಮ್.
ಎಷ್ಟಿದೆ ಕರ್ಮ ಈಗ? ಪೂರ್ತಿ ಖಾಲಿ ಆಯ್ತಾ? ಅಥವಾ ಏನಾದ್ರು ಉಳ್ಕೊಂಡಿದ್ಯಾ ನೋಡಿ? ಹಾ ಸರ್, ಎಲ್ಲ ಖಾಲಿ ಆಯ್ತು ಸರ್. ಎಲ್ಲಾ ಖಾಲಿ ಆಯ್ತಾ? ಏನೇನು ಎಷ್ಟೆಷ್ಟಿದೆ ನೋಡಿ. ಎಲ್ಲಾನು ಕ್ಲಿಯರ್ ಇದೆ ಸರ್, ಎಲ್ಲ ಕರ್ಮ ಏನು ಇಲ್ಲ ಸರ್. ಅಲ್ಲಿ 0 ಇದೆ. ಆ, ಓಕೆ. ಧರ್ಮದಲ್ಲಿ 100 ಇದೆ. ಹ್ಮ್. ಆ, ಅದು ಉತ್ತಮ ಇದ್ದಲ್ಲಿ ಉತ್ತೀರ್ಣನೇ ಇದೆ ಸರ್. ಓಕೆ. ಆ, ಹ್ಮ್. ನೋಡಿ, ಇನ್ನೊಂದು 5 ವರ್ಷ ಮುಂದೆ ಹೋಗಿ, ಮುಂದೆ ಹೋಗಿ ನೋಡಿ ನಿಮ್ಮ ಜೀವನ ಹೇಗಿದೆ ನೋಡಿ. ಏನೆಲ್ಲ ಬದಲಾವಣೆ ಕಂಡಿದೆ ನಿಮ್ಮ ಜೀವನದಲ್ಲಿ. ನನ್ನ ಜೀವನದಲ್ಲಿ ಶಾಂತಿ ಇರ್ಲಿಲ್ಲ ಸರ್. ಶಾಂತಿ, ನೆಮ್ಮದಿ, ಹ್ಮ್. ಮತ್ತೆ ನಾನು ದುಃಖದಿಂದ ಮುಕ್ತಳಾಗಿದ್ದೀನಿ ಸರ್. ಹ್ಮ್. ಖುಷಿಯಾಗಿದ್ದೀನಿ. ಹ್ಮ್. ದುಃಖರಹಿತ ಜೀವನ ಮಾಡ್ತಾ ಇದ್ದೀನಿ ಸರ್. ಯಾವುದೇ ರೀತಿ ದುಃಖ ಇದ್ರೂ ನನ್ಗದು ಅಂಟಲ್ಲ ಸರ್. ಹ್ಮ್. ಹಾ ಸರ್. ವೆರಿ ಗುಡ್. ನೋಡಿ, ಎಷ್ಟು ವರ್ಷ ಈ ಜನ್ಮದಲ್ಲಿ ನೀವು ಬದುಕಿದ್ರಿ. ನಿಮ್ಮ ಅಂತ್ಯ ಸಮಯಕ್ಕೆ ಹೋಗಿ ನೋಡಿ, ಎಷ್ಟು ವರ್ಷ ಬದುಕಿದ್ದೀರಿ, ಎಷ್ಟು ಆಯುಷ್ಯ ಇದೆ ನಿಮಗೆ. ಹ್ಮ್ 70 ಸರ್ ನನ್ಗೆ. 70 ಇದೆಯಾ? ಹಾ ಸರ್. ಸಾಕ? ಇನ್ನೊಂದು ವರ್ಷ ಇರ್ಬೋದಲ್ವಾ? ನನ್ನ ಧ್ಯಾನದ ಶಕ್ತಿಲಿಂದ ಇನ್ನು ಆದ್ರೆ ಆಗ್ಬೋದು ಸರ್, ಆದ್ರೆ ನನ್ಗೆ ಸಾಕ್ ಅನ್ಸಿದೆ ಸರ್ ಅಲ್ಲಿ. ಸಾಕಾ? ಹಾ ಸರ್. ಓಕೆ. ಅಲ್ಲಿಗೆ ನನ್ನ ಧ್ಯಾನ ಮತ್ತೆ ಕರ್ಮ ಎಲ್ಲ ಕ್ಲೀನ್ ಆಗಿ ಎಲ್ಲಾನು ಆ, ಈ ಜನ್ಮಕ್ಕೆ ಮುಕ್ತಿ ಅಂತ ಬರ್ತಾ ಇದೆ ಸರ್. ಅಕ್ಷರದಲ್ಲಿ ಬರ್ತಾ ಇದೆ ಸರ್. ನೋಡಿ, ಆ ಸಾವಿನ ಅಂತ್ಯ ಸಮಯಕ್ಕೆ ಹೋಗಿ ನಿಮ್ಮ ದೇಹದಿಂದ ಆತ್ಮ ಹೊರಗಡೆ ಬಂದಿದೆ. ಹೊರಗಡೆ ಬಂದು ಆತ್ಮಕ್ಕೆ ಏನ್ ಅನ್ನಿಸ್ತಾ ಇದೆ? ಆ ಆತ್ಮ ಮುಂದೆ ಯಾವ ಲೋಕಕ್ಕೆ ಹೋಯ್ತು? ಮತ್ತೆ ಏನಾದ್ರೂ ಜನ್ಮ ಇದೆಯಾ? ಈ ಜನ್ಮವೇ ಕೊನೆ ಆಯ್ತಾ ನೋಡಿ. ನನ್ನ ಆತ್ಮ ಧ್ಯಾನ ಸ್ಥಿತಿಯಲ್ಲೇ ಕುಂತು ಅದು ವಿಶ್ವಶಕ್ತಿನ ಈ ತಗೊಳ್ತಾ ಇದೆ ಸರ್. ಹ್ಮ್. ಜನ್ಮ ನನ್ಗೆ ಕಾಣಿಸ್ತಿಲ್ಲ ಸರ್ ನನ್ಗೆ. ಮೇಲೆ ಯಾವ ಲೋಕಕ್ಕೆ ಹೋದ್ರಿ ನೋಡಿ. ಯಾರು ಅಲ್ಲಿ ನಿಮ್ಮನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ವೆಲ್ಕಮ್ ಮಾಡ್ತಾ ಇದ್ದಾರೆ ನೋಡಿ. ಯಾವ ಲೋಕ? ಅಲ್ಲಿ ಎಲ್ಲಾ ತಪಸ್ವಿಗಳು ಕಾಣ್ತಿದ್ದಾರೆ ಸರ್. ಹ್ಮ್. ಕೇಳಿ, ಯಾರನ್ನಾದ್ರೂ ಕೇಳಿ ಯಾವ ಲೋಕ ಇದೆ ಅಂತ ಕೇಳಿ, ಹೇಳ್ತಾರೆ. ಅವರು ಬಸವಣ್ಣವ್ರು ಕಾಣಿಸ್ತಿದ್ದಾರೆ ಸರ್. ಹ್ಮ್. ಹೇಳಿ, ಯಾವ ಲೋಕ ಇದು? ನಾವು ಯಾವ ಲೋಕದಲ್ಲಿ ಇದ್ದೇವೆ? ಅದು ತಪೋಲೋಕ ಇರ್ಬೋದು ಸರ್. ಅಲ್ಲೆಲ್ಲ ತಪಸ್ವಿಗಳು ಇದ್ದಾರೆ ಸರ್. ನೋಡಿ, ಸತ್ಯಲೋಕ ಇರ್ಬೋದು. ಏನ್ ಗೊತ್ತಿಲ್ಲ ಸರ್, ಅವ್ರು ಅಷ್ಟೇ ನನ್ ಕಾಣಿಸ್ತಿದ್ದಾರೆ. ಬೇರೆ ಎಲ್ಲರೂ ಅವರು ಆತ್ಮಸ್ಥಿತಿಯಲ್ಲಿ ಕಾಣಿಸ್ತಿದ್ದಾರೆ. ಹ್ಮ್. ಇವ್ರು ಬಸವಣ್ಣವ್ರು ಮಾತ್ರ ನನ್ನನ್ನು ಸ್ವಾಗತ ಮಾಡ್ತಿದ್ದಾರೆ ಸರ್. ಹ್ಮ್. ನೋಡಿ, ಈಗ ನೋಡಿ ಗೊತ್ತಾಗ್ತದೆ ಯಾವ ಲೋಕದಲ್ಲಿದ್ದೀರಿ ನೋಡಿ. ಗೊತ್ತಾಗ್ತಾ ಇಲ್ಲ ಸರ್ ನನ್ಗೆ. ಹ್ಮ್. ಬನ್ನಿ.
ವಾಪಸ್ ಬನ್ನಿ. ಈಗ ದೇಹ ಸ್ಥಿತಿಗೆ ಬನ್ನಿ. ದೇಹದಲ್ಲಿದ್ದೀರಿ ಈಗ. ಹ್ಮ್. ನೋಡಿ, ನನ್ನನ್ನು ನೋಡಿ. ಯಾವ ರೂಪದಲ್ಲಿ ನಾನು ಕಾಣಿಸ್ತಾ ಇದ್ದೇನೆ ನೋಡಿ. ನೀವು ಶ್ರೀಕೃಷ್ಣನ ರೂಪದಲ್ಲಿ ಕಾಣಿಸ್ತಿದ್ದೀರಿ ಸರ್. ವೆರಿ ಗುಡ್. ನೋಡಿ, ಇವಾಗ ನೋಡಿ. ಬಾಡಿ ಎಲ್ಲ ಗೋಲ್ಡನ್ ಕಲರ್ ಇದೆ ಸರ್, ಕೃಷ್ಣನ ಅವತಾರದಲ್ಲಿ ಇದ್ದೀರಿ ಸರ್. ಹ್ಮ್. ಈಗ ನೋಡಿ. ಕಲರ್ ಚೇಂಜ್ ಆಗ್ತಾನೆ ಇದೆ ಸರ್. ಒಮ್ಮೆ ಬ್ಲೂ ಆಗಿದ್ರಿ, ಒಮ್ಮೆ ಗೋಲ್ಡ್ ಕಲರ್ ಆಗಿದ್ರಿ, ಒಮ್ಮೆ ವೈಟ್ ಕಲರ್, ಹ್ಮ್. ಈ ತರ ಕಲರ್ ಕಲರ್ ಕಾಣಿಸ್ತೀರಿ ಸರ್ ನೀವು. ವಿಶ್ವರೂಪ ನೋಡ್ಬೇಕಾ? ಹಾ ಸರ್. ಕಾಣಿಸ್ತಾ ಇದೆಯಾ? ಇನ್ನ ಇಲ್ಲ ಸರ್. ನೀವು ಆದಿಶೇಷನ್ ಮೇಲೆ ಮಲಗಿರೋ ರೂಪ ಕಾಣಿಸ್ತಿದೆ ಸರ್ ಇವಾಗ. ಈ ವಿಶ್ವರೂಪ ಕಾಣಿಸ್ತದೆ ನೋಡಿ. ಕಾಣಿಸ್ತಾ ಇದೆಯಾ? ಇಲ್ಲ ಸರ್, ನನ್ಗ ಅಷ್ಟೇ ಆದಿಶೇಷನ್ ಮೇಲೆ ಮಲಗಿರೋದ್ ಮಾತ್ರ ಕಾಣಿಸ್ತಿದೆ. ಕಾಣಿಸ್ತಾ ಇದೆಯಾ? ಹಾ ಸರ್. ಓಕೆ. ನೋಡಿ, ಯಾವ ದೇಶದಿಂದ ಬಂದಿರಬಹುದು, ಏನ್ ಕಾರಣದಿಂದ ಬಂದಿರಬಹುದು, ಮುಂದೆ ಏನೆಲ್ಲ ಆಗ್ಬೋದು, ಗೊತ್ತಾಗ್ತದ ನೋಡಿ. ನಾನ್ ಧ್ಯಾನಕ್ಕಾಗಿ ಬಂದಿದ್ದೀನಿ ಸರ್. ನನ್ನೆಲ್ಲ ಕರ್ಮ ಕಳ್ಕೊಂಡು ಮುಕ್ತಳಾಗೋದಕ್ಕೆ. ಓಕೆ. ಮತ್ತೆ ಈಗ ನನ್ನ ಎಲ್ಲಾರು ಸಹಾಯ ಮಾಡ್ತಿದಾರಲ್ಲ, ಅವ್ರೆಲ್ಲಾರ ಕಡೆಯಿಂದ ಸಹಾಯ ಯಾಕೆ ಸಿಗ್ತಿದೆ ಅಂದ್ರೆ ಅವ್ರೆಲ್ಲಾರು ನನ್ನ ಕಡೆಯಿಂದ ಸಹಾಯ ತಗೊಂಡಿದ್ದಾರೆ ಸರ್ ಅವರೆಲ್ಲ. ಓಕೆ. ನೋಡಿ, ಅವ್ರ್ ನಾನು ಬಂದ ದೇಶ ಏನಿದೆ ನೋಡಿ. ನನ್ಗೆ ಧ್ಯಾನ, ಜ್ಞಾನ, ಮುಕ್ತಿ ಕೊಡೋದಕ್ಕೆ ಬಂದಿದೆ ಸರ್ ನೀವು. ನಿಮಗಷ್ಟೇ ಕೊಡ್ಲಿಕ್ಕೆ ಬಂದಿದ್ದೀನಾ? ನಿಮ್ ಸುತ್ತ ಜನ ಇದ್ದಾರೆ ಸರ್, ಅವ್ರಿಗೆಲ್ಲರಿಗೂ ಕೊಡೋದಕ್ಕೆ ಬಂದಿದ್ದೀರಿ ಸರ್. ಓಕೆ. ನಾನು ಮುಂದೆ ಇದ್ದೀನಿ ಸರ್, ನಿಮ್ ಮುಂದೆ ಇದ್ದೀನಿ ಸರ್. ನೀವು ಹ್ಮ್. ಎತ್ತರ ಸ್ಥಿತಿಯಲ್ಲಿ ಇದ್ದೀರಿ, ನಿಮ್ ಹ್ಮ್. ಸುತ್ತ ಜನ ಇದ್ದಾರೆ, ಹ್ಮ್. ನಾನು ನಿಮ್ ಮುಂದೆ ಇದ್ದೀನಿ, ನಿಮ್ ಕಣ್ಣ ದೃಷ್ಟಿ ಎಲ್ಲ ನನ್ ಮೇಲೆ ಇದೆ ನನ್ ಸುತ್ತ ಸರ್. ಎಷ್ಟು ಜನ ಇದ್ದಾರೆ? ತುಂಬಾ ಜನ ಇದ್ದಾರಾ? ಹಾ ಸರ್, ತುಂಬಾ ಜನ, ಬರೇ ತಲೆನೇ ಕಾಣಿಸ್ತಿದೆ ಸರ್. ಹ್ಮ್. ನಿಮ್ ಕೈಯಲ್ಲಿ ಒಂದು ಬುಕ್ ಇದೆ ಸರ್. ಹ್ಮ್. ಆ ಬುಕ್ಕು ಯಾರೋ ಬರ್ದಿದ್ದೇನಲ್ಲ ಸರ್, ಅದೆಲ್ಲ ಜ್ಞಾನ ತುಂಬಿರೋ ಬುಕ್ ಸರ್ ಅದು. ಹ್ಮ್. ಎಲ್ಲರಿಗೂ ನೀವು